ಇದಕ್ಕೆ ಬರಂಗ ನೀವು ಟಿವಿ ಆಗ್ಯಾರು ನೋಡಿ ಕಡೆ ಯಾರ್ದಾರೆ ಚಾನಲ್ ತವ್ರ ಯಾವ ಚಾನಲ್ ಸೂರ್ಯನಿಗೆ ಇಬ್ಬನಿಯ ಸ್ವಾಗತ, ಮುಂಜಾನೆಯ ಸೂರ್ಯನಿಗೆ ಇಬ್ಬನಿಯ ಸ್ವಾಗತ, ಮುಸ್ಸಂಜೆ ಚಂದ್ರನಿಗೆ ನೈದಿಲೆಯ ಸ್ವಾಗತ. ಆಗಮಿಸುವಂತಹ ಎಲ್ಲ ಅತಿಥಿ ಮಹೋದಯರನ್ನ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ. ಇವನಾರವ 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 ಎಂದೆನಿಸದಿರಯ್ಯ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಹಾಗೂ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಬಿಜರ್ಗಿ 2022-23ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭಕ್ಕೆ ಮಾಣಿಕೇಶ್ವರಿ ವಿದ್ಯಾವರ್ಧಕ ಸಂಘ ಬಿಜರ್ಗಿ ಮುಖ್ಯ ಅತಿಥಿಗಳಾಗಿ ಶ್ರೀ ಸುಭಾಷ್ ಗೌಡ್ 22ನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಆದಂತಹ ಸುದೀಪ್ ಗಡಿಕೇರ್, ಮಾನ್ಸಿ ಮಠಪತಿ, ಸುಜಿತ್ರಾ ರುದ್ಗೌಡರ್, ವಿಜಯ ಅಡ್ಬಳ್ಕರ್, ಅಕ್ಷಯ್ ಸಾಳುಂಕೆ, ಸಹನಾ ವಳಸನ್, ಸಿದ್ಧಾರ್ಥ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ GM ಪಾಟೀಲ್ ಅಧ್ಯಕ್ಷರು, ಸದ್ಗುರು ಶಿವಾನಂದ ಹಿರಿಯ ಪ್ರಾಥಮಿಕ ಶಾಲೆ ಬಿಜರ್ಗಿ. ಈ ಪ್ರಥಮದಲ್ಲಿ ವಿದ್ಯಾಧಿ ದೇವತೆಯಾದ ಶಾರದಾಂಬೆಯ ಪಾದ ಕಮಲದಲ್ಲಿ ಶಿರವಾಗಿಸಿ ಶ್ರೀ ಮಾಣಿಕೇಶ್ವರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ
ಪ್ರಥಮದಲ್ಲಿ ವಿದ್ಯಾರ್ಥಿ ದೇವತೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಬಿಜರ್ಗಿ 2022-23ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಸಮಾರಂಭಕ್ಕೆ ಎಲ್ಲರನ್ನು ಬರಮಾಡಿಕೊಳ್ಳುತ್ತಾ ವಾಡಿಕೆಯಂತೆ ಪ್ರಥಮದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಕೀರ್ತಿ ಗುಬ್ಬರಿ ಹಾಗೂ ಸಂಗಡಿಗರು. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ. ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು. ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಬೆಟಕೊಂಡೋಗೋರ್ಗೆ ಹಟಿ ಹಂಗಲ ವ್ಯಾಕ. ಬೆಟಕ್ ಮಾದೇವ ಗತಿಯಂದು ಮಾದೇವ ನೀವೇ. ಬೆಟಕೊಂಡೋಗೋರ್ಗೆ ಹಟಿ ಹಂಬಲ ವ್ಯಾಕ. ಬೆಟಕ್ ಮಾದೇವ ಗತಿಯಂದು ಮಾದೇವ ನೀವೇ. ಬೆಟಕ್ ಮಾದೇವ ಗತಿಯಂದು ಅವರಿನ್ನು ಹಟಿ ಹಂಬಲವ ಮರೆತಾರೋ. ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸ್ವಾಗತ ನಿಮಗೆ, ಸುಸ್ವಾಗತ ನಿಮಗೆ. ಈ ವೈಭವ ಸಭೆಯ ಅಧ್ಯಕ್ಷರಿಗೆ, ನೆರೆದಿಯ ಸಕಲ ಗುರು ಹಿರಿಯರಿಗೆ ಸ್ವಾಗತ ಸುಸ್ವಾಗತ. ಸ್ವಾಗತ ಸನ್ಮಾನ್ಯರೇ ನಿಮಗೆ, ಸುಸ್ವಾಗತ ನಿಮಗೆ, ಸುಸ್ವಾಗತ ನಿಮಗೆ. ಕರೆಗೆ ಬೆಲೆಯ ನೀತು ಬಂದ ಅಧಿಕಾರಿ ವರ್ಗದವರೇ, ನಿತ್ಯ ಕಾರ್ಯ ಮರೆತು ಬಂದ ಓ ನಾಗರಿಕರೇ ನಿಮಗೆ. ನಿತ್ಯ ಕಾರ್ಯ ಮರೆತು ಬಂದ ಓ ನಾಗರಿಕರೇ ನಿಮಗೆ. ಅಕ್ಕ ತಂಗಿ ಅಣ್ಣ ತಮ್ಮ ಸರ್ವಮಾನ್ಯರೇ, ಇಲ್ಲಿ ಬಂದು ಸೇರಿದಂತ ಬಂಧು ಮಿತ್ರರೇ, ಸ್ವಾಗತ ಸುಸ್ವಾಗತ. ಸ್ವಾಗತ ಸನ್ಮಾನ್ಯರೇ ನಿಮಗೆ, ಸುಸ್ವಾಗತ ನಿಮಗೆ, ಸುಸ್ವಾಗತ ನಿಮಗೆ. ಈ ನಾಡ ನಂದನವನದಿ ಅರಳಿ ನಿಂತ ಹೂಗಳು ನಾವು. ನಾಡಿನ ಪ್ರಜೆಯಾಗಲಿರುವ ನಿಮ್ಮ ಮುದ್ದು ಮಕ್ಕಳು ನಾವು. ಈ ನಾಡ ನಂದನವನದಿ ಅರಳಿ ನಿಂತ ಹೂಗಳು ನಾವು. ನಾಡಿನ ಪ್ರಜೆಯಾಗಲಿರುವ ನಿಮ್ಮ ಮುದ್ದು ಮಕ್ಕಳು ನಾವು. ನೀವು ಹಾಕಿಕೊಡುವ ದಿವ್ಯ ಮಾರ್ಗದರ್ಶನ ದಾರಿ ದೀಪವಾಗಲಿ ಬಾಳುವ ಅನುದಿನ. ನಮ್ಮ ಬಾಳು ಕೀರ್ತಿ ಪ್ರತಿ ಮೆರೆದು ಬಾಳಲಿ. ಸ್ವಾಗತ ಸುಸ್ವಾಗತ. ಸ್ವಾಗತ ಸನ್ಮಾನ್ಯರೇ ನಿಮಗೆ, ಸುಸ್ವಾಗತ ನಿಮಗೆ, ಸುಸ್ವಾಗತ ನಿಮಗೆ.
ಮುಸ್ಸಂಜೆಯ ಶುಭ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಈ ಗ್ರಾಮದ ಆರಾಧ್ಯ ದೇವತೆಯಾದ ಶ್ರೀ ಮಾಣಿಕೇಶ್ವರಿ ತಾಯಿಯಲ್ಲಿ ನನ್ನ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸ್ತಾ ನಾವೆಲ್ಲರೂ ಪ್ರತಿನಿತ್ಯ ಆರಾಧನೆ ಮಾಡ್ತಕ್ಕಂಥ ಸರಸ್ವತಿ ತಾಯಿಯನ್ನು ಮನದಲ್ಲಿ ನೆನೆಯುತ್ತಾ ಈ ಊರಿನ ಈ ನಾಡಿನ ನಮ್ಮ ಕರ್ನಾಟಕ ರಾಜ್ಯದ ಭಾರತ ದೇಶದ ವಿಶ್ವದ ಅತ್ಯಂತ ಶ್ರೇಷ್ಠ ಸಂತರಲ್ಲಿ ಒಬ್ಬರೆನಿಸಿಕೊಂಡಿರುವ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿ ಪಾದಗಳಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರಸ್ತುತ ಸಂದರ್ಭದಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ. ಮೊದಲನೇದಾಗಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಕ್ಕಿಂತ ಮುಂಚಿತವಾಗಿ ನಾನು ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಲ್ಲಿ ನಾನು ವಿನಂತಿಸುತ್ತಾ ಈ ವೇದಿಕೆಯ ಮುಂಭಾಗಲಿರ್ತಕ್ಕಂಥ ಎಲ್ಲ ತಾಯಿಂದರಲ್ಲೇ ವಿನಂತಿಸಿಕೊಳ್ಳುತ್ತಾ ಪರಮ ಪೂಜ್ಯ ಶ್ರೀಗಳ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋಗೋಸ್ಕರ ನಾವೆಲ್ಲರೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು 1 ನಿಮಿಷ ಮಟ್ಟಿಗೆ ಮೌನಾಚರಣೆಯನ್ನು ಪ್ರಾರಂಭಿಸಿ ಈ ಕಾರ್ಯಕ್ರಮಕ್ಕೆ ಪ್ರಸ್ತುತ ಸಂದರ್ಭದಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ. ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯಗಳು 1 ನಿಮಿಷ ಮಟ್ಟಿಗೆ ಎದುರಿಟ್ಟು ಕಣ್ಣು ಮುಚ್ಚಿ ಒಂದು ನಿಮಿಷ ಮಟ್ಟಿಗೆ ಕಣ್ಣು ಮುಚ್ಚಿ ನಿಲ್ಲಬೇಕು. ಎಲ್ಲ ಮುಂದೆ ಕೂತಂಥ ಎಲ್ಲ ಅತಿರಥಿ ಮಹಾರಥಿಗಳು, ಗಣ್ಯರು, ಊರಿನ ಹಿರಿಯರು, ಮುದ್ದು ಮಕ್ಕಳು ಎಲ್ಲರೂ 1 ನಿಮಿಷ ಮಟ್ಟಿಗೆ ಮೌನಾಚರಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರಸ್ತುತ ಸಂದರ್ಭದಲ್ಲಿ ಚಾಲನೆ ಕೊಡಂತ ತಮ್ಮೆಲ್ಲ ವಿನಂತಿಸ್ಕೊಳ್ತಾ ಮೌನಾಚರಣೆ ಮುಕ್ತಾಯ. ತಮ್ಮೆಲ್ಲರಿಗೆ ತುಂಬಾ ಅಭಿನಂದನೆಗಳು. ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಬಿಜ್ಜರ್ಗಿ ಮತ್ತು ಮಾಣಿಕೇಶ್ವರಿ ಪದವಿ ಪೂರ್ವ ಶಿಕ್ಷಣ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು SLC ಮತ್ತು PUC ಮಕ್ಕಳು ಒಂದು ಬೀಳ್ಕೊಡ ಸಮಾರಂಭ ನಿಮಿತ್ತವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಈ ಊರಿನ ಪ್ರತಿಭಾನ್ವಿತರು, ಜನನಾಯಕರು, ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಶುರು, ಶಿಕ್ಷಣದಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡು ಎಲ್ಲರ ಜೊತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರ ಊರಿನ ಗ್ರಾಮದ ಏಳಿಗೆಯಾಗಿ ಸತತ ಪ್ರಯತ್ನಿಸಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಶ್ರಮಿಸಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲು ಬಹಳಷ್ಟು ಸಹಕರಿಸಿದ ಮಾನ್ಯ ಶ್ರೀ ಡಾಕ್ಟರ್ GM ಪಾಟೀಲ್ ಅವರಿಗೆ ಪ್ರಸ್ತುತ ಸಂದರ್ಭವನ್ನು ಸಂಸ್ಥೆ ಪರವಾಗಿ ಶಿಕ್ಷಕರೊಂದು ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. 1998 ಜುಲೈ 20ರಂದು ಪ್ರಾರಂಭವಾದ ನಮ್ಮ ಸಂಸ್ಥೆಯು ಅಧ್ಯಕ್ಷರ ನೇತೃತ್ವದಲ್ಲಿ ಮುಂದಿಡ್ತಾ ಬಂದು ಇಲ್ಲಿವರೆಗೆ ಸುಮಾರು SLCಯಿಂದ 10 ಬ್ರಾಂಚ್ಗಳು ಹೊರಬಂದು PUCಯಿಂದ 8 ಬ್ರಾಂಚ್ಗಳು ಹೊರಬಂದಿದ್ದು ನಮ್ಮ ಶಾಲೆಯಲ್ಲಿ ಈಗಾಗಲೇ 10,000 ಸಮೀಪ ಮಕ್ಕಳು ಈಗಾಗಲೇ ವಿದ್ಯಾಭ್ಯಾಸ ಮಾಡಿ ಕೆಲವೊಂದು ಮಕ್ಕಳು ಹೊರ ಹೋಗಿದ್ದಾರೆ, ಇನ್ನೂ ಮಕ್ಕಳು ಇಲ್ಲೇ ಕಲಿತಿದ್ದಾರೆ. ಇದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಂತ ಮಾನ್ಯ ಶ್ರೀ MS ಲೋಣಿ ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಬೇಕು ಅಂತ ನಾನು ಅಲ್ಲಿ ಕೇಳ್ಕೊತಾ ಎಲ್ಲರ ಪರವಾಗಿ ನಾನು ವೈಯಕ್ತಿಕ ಪರವಾಗಿ ಅತ್ಯಂತ ತುಂಬುವಾಗ ಸ್ವಾಗತ ಮಾಡ್ತಾ ಇದ್ದೇನೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಣದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿ ಎಲ್ಲ ಗ್ರಾಮದ ಹಿರಿಯರ ಜೊತೆ ಕೂಡಿಕೊಂಡು ಎಲ್ಲರ ಮಾರ್ಗದರ್ಶನ ಪಡೆದುಕೊಂಡು ಹಿರಿಯರ ಕೆಲವೊಂದು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು 2-3 ವರ್ಷಗಳ ಹಿಂದೆ ನೂತನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಎಲ್ಲರ ಜೊತೆ ಬಹಳಷ್ಟು ಒಡನಾಟ ಇಟ್ಟುಕೊಂಡಂತ ಸಹೋದರ ಮಾನ್ಯ ಶ್ರೀ ಸುಭಾಷ್ ಗೌಡ ಪಾಟೀಲ್ ಅವರಿಗೆ ನಾನು ಪ್ರಸ್ತುತ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕ ಪರವಾಗಿ ಅತ್ಯಂತ ಆತ್ಮೀಯವಾದ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಇನ್ನೊಬ್ಬರು ಸದಸ್ಯರಾದ VR ಅವರು ಪ್ರಸ್ತುತ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ವಿಶೇಷ ಆಹ್ವಾನಿತರಾಗಿ ಮೊನ್ನೆ ಸುಮಾರು 4-5 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಮ್ಮದೇ ಆದ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮಕ್ಕಳಲ್ಲಿ ತಮ್ಮದೇ ಆದ ಒಂದು ಪ್ರತಿಭೆಯನ್ನು ಗುರುತಿಸಿ ಒಂದು ಫಾರೆಸ್ಟ್ ಇಲಾಖೆಯಲ್ಲಿ, ಅರಣ್ಯ ಇಲಾಖೆಯಲ್ಲಿ ಸಜ್ಜನಿಕೆ ವ್ಯಕ್ತಿಯಾಗಿ ತಮ್ಮ ಸೇವೆಯನ್ನು ಮುಂದೆ ನಡೆಸಿಕೊಂಡು ಹೋಗ್ತಕ್ಕಂಥ ಮಾನ್ಯ ಶ್ರೀ ಗಿರೀಶ್ ಅಲ್ಕುಡಿ ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ನಾನು ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಅವರಿಗೆ ಇನ್ನೊಬ್ಬ ತನ್ನ ಮಿತ್ರರಾದ ಅನಿಲ್ ಲೋಣಿ ಅವರು ಅಷ್ಟೇ ಪ್ರಾಮಾಣಿಕವಾಗಿ ದಕ್ಷವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಬಹಳಷ್ಟು ಪ್ರಾಮಾಣಿಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜೊತೆಗೆ ಬಿಜ್ಜರಿ ಗ್ರಾಮದಲ್ಲಿ 2 ಫಾರೆಸ್ಟ್ ಆಫೀಸರ್ಗಳು ಕೂಡಿಕೊಂಡು ನಮ್ಮ ಬಿಜ್ಜರಿ ಗ್ರಾಮದಲ್ಲಿ ಸುಮಾರು ಒಂದು 10,000 ಸಸ್ಯಗಳನ್ನು ನೆಟ್ಟಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಗ್ರಾಮದ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ ಇಬ್ಬರಿಗೂ. ಮೊನ್ನೆ ನಡೆದ ಪರಮ ಪೂಜ್ಯ ಶ್ರೀಗಳ ಒಂದು ಕಾರ್ಯಕ್ರಮದಲ್ಲಿ ಬಿಜ್ಜರಿ ಗ್ರಾಮದಲ್ಲಿ ಸುಮಾರು ಜನ ಸಾಕಷ್ಟು
ಸಹಾಯ ಮಾಡೋದ್ರ ಜೊತೆಗೆ ಶ್ರಮವನ್ನು ವಹಿಸಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಕೆಲವೊಂದು ವ್ಯಕ್ತಿಗಳನ್ನು ಪ್ರತಿಭೆಯನ್ನು ಗುರುತಿಸಿ ನಾವು ಈ ನುಡಿನಮನ ಕಾರ್ಯಕ್ರಮದಲ್ಲಿ ಮಾಡಿದಂಥ ಅವರು ಕೆಲವೊಂದು ಆ ನುಡಿನಮನ ಕಾರ್ಯಕ್ರಮ ಯಶಸ್ವಿಗೆ ಬಹಳಷ್ಟು ಶ್ರಮಿಸಿದವರಲ್ಲಿ ಸುಮಾರು ಒಂದು 10-20 ಜನ ಮಂದಿಗಳನ್ನ ನಾವು ಆಯ್ಕೆ ಮಾಡಿದ್ದೇವೆ. ಅವರಿಗೆ ಈ ಪ್ರಸ್ತುತ ಸಂದರ್ಭದಲ್ಲಿ ಅವರಿಗೆ ಸನ್ಮಾನಿಸೋದು ನಮ್ಮದು ಸಂಸ್ಥೆಯ ಒಂದು ರೂಢಿ. ಆ ಪ್ರಕಾರವಾಗಿ ಮೊದಲನೇದಾಗಿ ಈ ಬ್ರಿಡ್ಜಿ ಗ್ರಾಮದ ಹಿರಿಯರು ಪ್ರಗತಿಪರ ರೈತರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ಯ ಮಸ್ಲಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ನಾನು ಸಂಸ್ಥೆ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಹಿರಿಯರಂತ ತಾಲೂಕ್ ಪಂಚಾಯತ್ ಸದಸ್ಯರು ಪ್ರಗತಿಪರ ರೈತರು ಒಂದಿಲ್ಲ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹಳಷ್ಟು ಜನರಿಗೆ ಸಹಾಯ ಮಾಡ್ತಕ್ಕಂಥ BC ಮಸ್ಲಿ ಅವರಿಗೂ ಪ್ರಸ್ತುತ ಸಂದರ್ಭದಲ್ಲಿ ಸಂಸ್ಥೆ ಪರವಾಗಿ ಮುದ್ದು ವಿದ್ಯಾರ್ಥಿನಿ ಪರವಾಗಿ ನಾನು ವೈಯಕ್ತಿಕ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಹಿರಿಯರು ಬರಬೇಕಾಗಿತ್ತು, ಒಂದು ಬೇರೆ ಕೆಲಸ ನಿಮಿತ್ತವಾಗಿ ಪೂರ್ತಿ ಹೋಗಿದ್ದಾರೆ. ಅವ್ರಿಗೂ ಪ್ರಸ್ತುತ ಸಂದರ್ಭದಲ್ಲಿ ನಾನು ಸಂಸ್ಥೆ ಪರವಾಗಿ ಶಿರಿಗಿರಿಗೌಡ ಬಿರಾದರ್ ಇವರಿಗೆ ನಾನು ಅತ್ಯಂತ ಆತ್ಮೀಯವಾಗಿ ಅನುಪಸ್ಥಿತಿಯಲ್ಲಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಅಶೋಕ್ ಚೌಧರಿ ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾದ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಹಿರಿಯರು ಈ ಗ್ರಾಮದ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡು ತಮ್ಮನ್ನೇ ತಾವು ತೊಡಗಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಸ್ತಕ್ಕಂಥ SG ಪಾಟೀಲ್ ಸಾಹೇಬರು ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾದ ತುಂಬ ಸ್ವಾಗತ ಕೊಡ್ತಾ ಇದ್ದಾನೆ. ಗುರುಸುಮನವರು ಬರಬೇಕಾಗಿತ್ತು, ಕೆಲವೊಂದು ಕಾರಣದ ತೊಂದರೆಗಳಿಗೆ ಬರೋದಾಗಿಲ್ಲ. ಅವ್ರಿಗೆ ಪ್ರಸ್ತುತ ಸಂದರ್ಭದಲ್ಲಿ ನಾನು ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ತಮ್ಮ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡು ಪರಮ ಪೂಜ್ಯ ಶ್ರೀಗಳ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಬಹಳಷ್ಟು ಸಹಾಯ ಸಹಕಾರ ಮಾಡಿದಂಥ ಮಾನ್ಯ ಶ್ರೀ ರಾಜ್ಕುಮಾರ್ ಅಶೋಕ್ ಮಸ್ಲಿ ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ನಾನು ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಮೊನ್ನೆ ನಡೆದಂಥ ಕಾರ್ಯಕ್ರಮ ವಿಶೇಷ ನಡೆಸಲು ಬಹಳಷ್ಟು ಶ್ರಮಿಸಿ ಎಲ್ಲ ಜನರಿಗೆ ಅನ್ನದ ವ್ಯವಸ್ಥೆ ಮಾಡಿದಂಥ ಮಾನ್ಯ ಶ್ರೀ ಅಶೋಕ್ ಲೋಣಿ ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ನಾನು ಸಂಸ್ಥೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾದ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ತಮ್ಮ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ PKPS ಒಂದು ಸೊಸೈಟಿಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಮಧುಗೊಂಡ ಸಿ ಬಿರಾದರ್ ಅವರಿಗೂ ಪ್ರಸ್ತುತ ಸಂದರ್ಭದಲ್ಲಿ ಸಂಸ್ಥೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಹಿರಿಯರು ಪ್ರಗತಿಪರ ರೈತರು ದಕ್ಷರಾದ ಮಾನ್ಯ ಶ್ರೀ ಸಿದ್ದಣ್ಣ ಸಾವ್ಕಾರ್ ಜಮಖಂಡಿ ಅವರಿಗೂ ತಮ್ಮೆಲ್ಲರ ಪರವಾಗಿ ಶಿಕ್ಷಕರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಸಾತ್ವಂಡ್ ಲೋಣಿ ಅವರು ಬರಬೇಕಾಗಿತ್ತು, ಅನುಪಸ್ಥಿತಿಯಲ್ಲಿ ಇದ್ರೂ ಸಹ ಪ್ರಸ್ತುತ ಸಂದರ್ಭದಲ್ಲಿ ನಾನು ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಕಷ್ಟ ನೋವುಗಳನ್ನು ಮಾಲೀಕರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ಪ್ರಸ್ತುತ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕ ಪರವಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಸದಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಪ್ರಗತಿಪರ ರೈತರು ದ್ರಾಕ್ಷಿ ಬೆಳೆಗಾರರಾದಂಥ ಮಾನ್ಯ ಶ್ರೀ ಬಸವರಾಜ್ ಚೌಲಿ ಅವರಿಗೂ ನಾನು ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ತಮ್ಮ ವೃತ್ತಿಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿಕೊಂಡು ಗುತ್ತಿಗೆದಾರರಾಗಿ ಅದರ ಜೊತೆಗೆ ಸಮಾಜ ಸೇವೆ ಮಾಡ್ತಕ್ಕಂಥ ಮಾನ್ಯ ಶ್ರೀ ಸಂತೋಷ್ ಬಸಪ್ಪ ಚಿನಗುಂಡಿ ಅವರಿಗೂ ಪ್ರಸ್ತುತ ಸಂದರ್ಭದಲ್ಲಿ ನಾನು ಸಂಸ್ಥೆ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಗ್ರಾಮ ಪಂಚಾಯತಿಯ ಸದಸ್ಯರು ದ್ರಾಕ್ಷಿ ಬೆಳೆಗಾರರು ಮತ್ತು ಒಂದು ತಮ್ಮದೇ ಆದ ಒಂದು ಈ ಒಂದು ಬುಲರೋ ಕಟ್ಟುವುದರಲ್ಲಿ ತಮ್ಮದೇ ಆದ ಒಂದು ಇಂಜಿನಿಯರಿಂಗ್ ಪದವಿಯನ್ನು ಪಡೆದಂಥವ್ರಿಗೆ ಮೀರಿಸುವಂಥ ಸಾಮರ್ಥ್ಯ ಹೊಂದಿದಂಥ ಮಾನ್ಯ ಶ್ರೀ ಶಿವಾನಂದ ಆಶಾಳಿಯವರಿಗೂ ಪ್ರಸ್ತುತ ಸಂದರ್ಭದಲ್ಲಿ ನಾನು ಸಂಸ್ಥೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾನ್ಯ ಶ್ರೀ ರಾಘವೇಂದ್ರ ಬಿರಾದರ್ ಇವರಿಗೂ ನಾನು ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಪ್ರದೀಪ್ ಶ್ರೀಶೈಲ್ ಮಸ್ಲಿ ಇವರಿಗೂ ಪ್ರಸ್ತುತ ಸಂದರ್ಭದಲ್ಲಿ ನಾನು ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಹಿರಿಯರು ಪ್ರಗತಿಪರ ರೈತರು ಆದಂಥ ಮಾನ್ಯ ಶ್ರೀ ರಾಮಲಿಂಗ್ ಬಿರಾದರ್ ಇವರಿಗೂ ಪ್ರಸ್ತುತ ಸಂದರ್ಭದಲ್ಲಿ ನಾನು ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮಗೆಲ್ಲರಿಗೆ ಮಾರ್ಗದರ್ಶನ ಮಾಡಿ ಮೊಟ್ಟ ಮೊದಲಾಗಿ ದ್ರಾಕ್ಷಿ ಬೆಳೆಯನ್ನು ಬೆಳೆಯಲು ಬಹಳಷ್ಟು ಗ್ರಾಮಕ್ಕೆ ಪ್ರೇರೇಪಿಸಿದಂಥ ಮಾನ್ಯ ಶ್ರೀ ಸಿದ್ದಣ್ಣ ಮಾಮ ಮಸಳಿ ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ನಾನು ಸಂಸ್ಥೆ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಒಂದು ಸಂಸ್ಥೆಯನ್ನು ಕಟ್ಟಲು ಅಥವಾ ಒಂದು ಊರನ್ನು ಮುಂದೆ ತರೆಯಲು ಬಹಳಷ್ಟು ಶ್ರಮಿಸಿದ ಮಾನ್ಯ ಶ್ರೀ ರವೀಂದ್ರ ಬಿರಾದರ್ ಇವರಿಗೂ ಪ್ರಸ್ತುತ ಸಂದರ್ಭದಲ್ಲಿ ನಾನು ಸಂಸ್ಥೆ ಪರವಾಗಿ ಶಿಕ್ಷಕರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ.
ನಮ್ಮ ವಸತಿ ಶಾಲೆಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬಂದಾಗ ಮೊಟ್ಟ ಮೊದಲನೇದಾಗಿ ನಮಗೆ ನೆನಪಾಗ್ತಕ್ಕಂಥದ್ದು ಸಮಸ್ಯೆ ಡಾಕ್ಟರ್ ರಮೇಶ್ ಅವರು. ಯಾವುದೇ ಒಂದು ಹುಡುಗಿಗೆ ಏನು ಆರಾಮ್ ತಪ್ಪಿದಂದಾಗ ರಾತ್ರಿ 12 ಗಂಟೆಗೆ ಹೋಗಿ ನಾವು ಬಾಗಿಲ ತೆಗೆದಾಗ ನಮಗೆ ಬಹಳಷ್ಟು ಸಹಾಯ ಮಾಡಿದಂಥ ಮಾನ್ಯ ಶ್ರೀ ರಮೇಶ್ ಬಿರಾದರ್ ಇವರು ಪ್ರಸ್ತುತ ಸಂದರ್ಭದಲ್ಲಿ ನಾನು ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ರಾಹುಲ್ ಅಲ್ಗೂರ್ ಅವರು ಪ್ರಸ್ತುತ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಮಾಜದ ಮುಖಂಡರು, ಯುವಕರು, ಸಮಾಜ ಸೇವೆ ಮಾಡಿಕೊಂಡು ಬಂದಂಥ ರಾಹುಲ್ ಅಲ್ಗೂರ್ ಅವರಿಗೂ ಪ್ರಸ್ತುತ ಸಂದರ್ಭದಲ್ಲಿ ನಾನು ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡುತ್ತಿದ್ದೇನೆ. ಅದೇ ರೀತಿ ನಮ್ಮ ನೆರೆ ಗ್ರಾಮದ ಒಂದು ವಿಜ್ಞಾನ ವಿಷಯದಲ್ಲಿ ತಮ್ಮದೇ ಆದ ಪಾಂಡಿತ್ಯವನ್ನು ತೋರಿಸಿ ನಮ್ಮ ಶಾಲೆಯಲ್ಲಿ ಅವರ ಶಾಲೆಯಲ್ಲಿ ನಿವೃತ್ತಿ ಹೊಂದು ನಮ್ಮ ಶಾಲೆಯಲ್ಲಿ ಕಾಯಕವನ್ನು ಮುಂದುವರಿಸಿಕೊಂಡು ಬರ್ತಕ್ಕಂಥ ಡೇಮ್ರೇಗೌಡ ಅವರು ಪ್ರಸ್ತುತ ಸಂದರ್ಭದಲ್ಲಿ ನಾನು ಸಂಸ್ಥೆ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಕಳೆದ ಸಾಲಿನಲ್ಲಿ 2021 ಮತ್ತು 2022ನೇ ಸಾಲಿನಲ್ಲಿ ಸುಮಾರು ಮಕ್ಕಳು ತಮ್ಮ ಪ್ರತಿಭೆಯನ್ನು SLC ಪರೀಕ್ಷೆಯಲ್ಲಿ ತೋರಿಸಿದ್ದಾರೆ. ಸುಮಾರು ಮಕ್ಕಳು 198% ಮಾಡ್ತಕ್ಕಂಥ ಮಕ್ಕಳು ಈಗಾಗಲೇ ನಮ್ಮ ಶಾಲೆಯಲ್ಲಿ ಕಂಡು ಬಂದಿದ್ದಾರೆ. ಮೊದಲನೇದಾಗಿ ಸುದೀಪ್ ಗಡೇಕರ್ 199% ಅಂಕ ತೆಗೆದುಕೊಂಡು ಶಾಲೆಗೆ ಪ್ರಥಮ ಮತ್ತು ಶಂಕರಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾನೆ. ಆ ಮಗುವಿಗೆ ಪ್ರಸ್ತುತ ಸಂದರ್ಭದಲ್ಲಿ ಆ ಮಾಣಿಕೇಶ್ವರ ತಾಯಿ ಆ ಮಗುವಿಗೆ ಇನ್ನಷ್ಟು ಓದುವ ಪ್ರವೃತ್ತಿ ಸಿಗಲಿ, ತಾನು ಕಂಡಂಥ ಕನಸು ನನಸಾಗಲಿ, ಆ ದೇವಿ ಆ ಮಗುವಿಗೆ ಎಲ್ಲ ಕನಸುಗಳನ್ನ ನಡೆಸಲು ಮಾಡಲಿ ಅಂತೇಳಿ ಮತ್ತೊಂದ್ಸಲ ದೇವಿಯಲ್ಲಿ ಕೇಳ್ಕೊತಾ ಆ ಮಗುವಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನೆರೆ ಗ್ರಾಮದ ಕೊಟ್ಲಿ ಗ್ರಾಮದ ಮಾನ್ಸಿ ಮಠಪತಿಗಳು 198% ಅಂಕ ತೆಗೆದುಕೊಂಡು ಮಗಳು ಕಾಲೇಜ್ ನಮ್ಮ ಶಾಲೆಗೆ 2ನೇ ರ್ಯಾಂಕ್ ಬಂದಿದ್ದಾಳೆ. ಅವರಿಗೆ ಪ್ರಸ್ತುತ ಸಂದರ್ಭ ನಾನು ಸಂಸ್ಥೆ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಸುಚಿತ್ರಾ ರುದ್ರಗೌಡರು ಬಾಬನಗರ ಮಗು ಇಂಗ್ಲೀಷ್ ಮೀಡಿಯಂನಲ್ಲಿ 195 ಅಂಕ ತೆಗೆದುಕೊಂಡು ತೃತೀಯ ಸ್ಥಾನ ಪಡೆದಿದ್ದಾಳೆ. ಆ ಮಗುವಿಗೆ ಪ್ರಸ್ತುತ ಸಂದರ್ಭದಲ್ಲಿ ಬಹಳಷ್ಟು ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ವಿಜಯ್ ಅಟ್ಪಾಕರ್ ಕಳಕೋಟಿಗೆ ಮಗು 194% ಅಂಕ ತೆಗೆದುಕೊಂಡು ಪಾಸ್ ಆಗಿದ್ದಾನೆ. ಆ ಮಗುವಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಅಕ್ಷಯ್ ಶಾಳುಂಕೆ ಈ ಮಗು MD-AT ಬರ್ತಕ್ಕಂಥ ಮಗು, ಆ ಮಗು 191% ಅಂಕ ತೆಗೆದುಕೊಂಡು ಪಾಸ್ ಆಗಿದ್ದಾನೆ. ಅವರಿಗೆ ನಾನು ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಸಹನಾ ವಲ್ಸಂಗ ಇವಳು MD-AT ಮಗು 190% ಅಂಕ ತೆಗೆದುಕೊಂಡು ಪಾಸ್ ಆಗಿದ್ದಾಳೆ. ಅವಳಿಗೆ ನಾನು ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಸಿದ್ದಾರೋಡ್ ಮನ್ಸೂರ್ಕರ್ ಸಾಕಿನ್ ಮಮದಾಪುರ್ ಈ ಮಗು 190% ಅಂಕ ತೆಗೆದುಕೊಂಡು ಪಾಸ್ ಆಗಿನ ಅವನಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವಿಜಯ್ ಸಾಳುಂಕೆ ಹೊನ್ನವಾಡದಿಂದ ಬರ್ತಕ್ಕಂಥ ಮಗು 190% ಅಂಕ ತೆಗೆದುಕೊಂಡು ಪಾಸ್ ಆಗಿದ್ದಾನೆ. ಆ ಮಗುವಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾನೆ. ಅದೇ ರೀತಿ PU ವಿಭಾಗದಲ್ಲಿ ಸುಸ್ಮಿತಾ ಜಾಧವ್ ಈ ಮಗು ಸೆಂಟರ್ಗೆ ಪ್ರಥಮ ಬಂದಿದ್ದಾಳೆ. 93% ಅಂಕ ತೆಗೆದುಕೊಂಡು ತಿಕೋಟ ಸೆಂಟರ್ಗೆ ಫಸ್ಟ್ ಬಂದಿದ್ದಾಳೆ. ಆ ಮಗುವಿಗೆ ಅನುಪಸ್ಥಿತಿಯಲ್ಲಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಅವಳ ತಂಗಿ ಭಾರತಿ ಜಾಧವ್ ಇವಳು ದ್ವಿತೀಯ ಸ್ಥಾನ ಪಡೆದಿದ್ದಾಳೆ ಸೆಂಟರ್ಕ. ಅವಳಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಬೀರಪ್ಪ ಗುಗ್ಗುರಿ ಈ ಮಗು ನಮ್ಮ ಶಾಲೆಗೆ 3ನೇ ಸ್ಥಾನ ಪಡೆದಿದ್ದಾನೆ. ಆ ಮಗುವಿಗೂ ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡುತ್ತಿದ್ದೇನೆ. ಮತ್ತೊಂದು ಸಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಅವರಿವರು ಅಂದರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಮತ್ತೊಂದು ಸಲ ಸಂಸ್ಥೆ ಪರವಾಗಿ, ಶಿಕ್ಷಕರಿಂದ ಪರವಾಗಿ, ಮುದ್ದು ವಿದ್ಯಾರ್ಥಿನಿ ಪರವಾಗಿ, ಸಮಸ್ತ ಬಿಜ್ಜಲ್ ಗ್ರಾಮದ ಪರವಾಗಿ ಅವರೆಲ್ಲರೂ ಅತ್ಯಂತ ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತ ಮಾಡಿಕೊಳ್ತಾನೆ. ಅದೇ ರೀತಿ ಈ ಗ್ರಾಮದ ಎಲ್ಲ ಹಿರಿಯರು, ಅಕ್ಕ ತಂಗಿಯಂದರು, ಅಣ್ಣ ತಮ್ಮಂದಿರು, ಮುದ್ದು ವಿದ್ಯಾರ್ಥಿನಿಗಳಿಗೂ ನಾನು ಮತ್ತೊಂದು ಸಲ ಸಂಸ್ಥೆ ಪರವಾಗಿ, ಶಿಕ್ಷಕರಿಂದ ಪರವಾಗಿ ಅವರಿವ್ರದೆನ್ನದೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಮತ್ತೊಂದು ಸಲ ತಮ್ಮ ಎಲ್ಲರನ್ನೂ ಅತ್ಯಂತ ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಕೂಡಲ ಸಂಗಮ ದೇವ ನೆಂತೊಲಿದನಯ್ಯ ಎನ್ನುವಂತಹ ಮಾತಿನಂತೆ ಸರಳವಾಗಿ ಮಾತನಾಡಿ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರಿಗೆ ಸ್ವಾಗತಿಸಿದಂತಹ ನಮ್ಮ ಶಾಲೆಯ ಗುರುಗಳಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಆಸೀನರಾದಂತಹ ಗಣ್ಯರಿಗೆ ಸನ್ಮಾನ ಮತ್ತು ಮಾಲಾರ್ಪಣೆ. ಸಂಸ್ಥೆಯ ಅಧ್ಯಕ್ಷರಾದ MS ಲೋಣಿಯವರಿಗೆ ಪ್ರಸ್ತುತ ಸಂದರ್ಭದಲ್ಲಿ
ನನ್ನ ಮುಖಾಂತರ ಒಂದು ಸನ್ಮಾನ. ಪೂರ್ವದಾಗ ದೇಶಕ್ಕಾಗಿ ನಾನು ಒಳ್ಳೆಯ ಒಂದು ಕಾಣಿಕೆಯನ್ನು ಕೊಡಬಲ್ಲೆ ಅಂತ ಒಂದು ಸಾಮರ್ಥ್ಯ ಮಾನ್ಯ ಶ್ರೀ ಗಿರೀಶ್ ಹಲ್ಕುಡರ್ಲೆ ಕಂಡು ಬರ್ತಾ ಇದೆ. ಅಂತ ಮಗುವಿಗೆ ಪ್ರಸ್ತುತ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಮಾನ್ಯ ಶ್ರೀ ಗಿರೀಶ್ ಹಲ್ಕುಡರ್ನ ಸನ್ಮಾನಿಸಬೇಕೆಂದು ನಾನು ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೇನೆ. ಯಶಸ್ವಿಯಾಗಿ ಹೊರಬರಲು ಬಹಳಷ್ಟು ಶ್ರಮಿಸಿದ ಈ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾನ್ಯ ಶ್ರೀ ಆರ್.ಎ. ಮಸ್ರಿ ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಲೋಣಿ ಅವರು ಅವರನ್ನು ಸನ್ಮಾನಿಸಬೇಕೆಂದು ನಾನು ಅವರಲ್ಲಿ ವಿನಂತಿ ಕೇಳ್ಕೊತಾ ಇದ್ದೇನೆ. ಮಾಡಿ ನಮ್ಮ BAK ಪ್ರೌಢಶಾಲೆಯ ಕಾರ್ಯದರ್ಶಿಗಳು, ಪ್ರಗತಿಪರ ರೈತರು, ಸಮಾಜ ಚಿಂತಕರಾದ ರಾಜ್ಕುಮಾರ್ ಅಶೋಕ್ ಮಸಲಿ ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಲೋಣಿ ಅವರಿಂದ ಒಂದು ಸನ್ಮಾನ. ಅದೇ ರೀತಿ ತಮ್ಮ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ತಾವು ಅಂದ್ಕೊಂಡಂತ ಛಲವನ್ನು ಬಿಡದೆ ಸಾಕಷ್ಟು ಶ್ರಮ ವಹಿಸಿ ಬಿಜ್ಜಿರಿ ಗ್ರಾಮದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಪೆಟ್ರೋಲ್ ಪಂಪ್ ಜೊತೆಗೆ ಮೊಟ್ಟ ಮೊದಲನೇ ಬಾರಿ ದಾಳಿಂಬ್ರಿ ಒಂದು ಪದ್ಧತಿಯಲ್ಲಿ ಒಂದು ರೈತಾಪಿ ಮಾಡಿ ಜನರಿಗೆ ದಾಳಿಂಬ್ರಿ ಸಿಹಿ ತಿನಿಸೋರ ಜೊತೆಗೆ ದ್ರಾಕ್ಷಿಯಲ್ಲಿ ಬಹಳಷ್ಟು ತಮ್ಮದೇ ಆದ ಒಂದು ಪಂಚಾಯತಿಯ ಸದಸ್ಯರಾಗಿ ಸೇವೆ ಸಲ್ಲಿಸತಕ್ಕಂಥ ಮಾನ್ಯ ಶ್ರೀ ಶಿವಾನಂದ ಆಷಾಢಿ ಅವರಿಗೆ MS ಲೋಣಿ ಅವರಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ಗ್ರಾಮ ಪಂಚಾಯತಿಯ ಸದಸ್ಯರಾದ ರಾಘವೇಂದ್ರ ಅವರಿಗೆ ನಮ್ಮ ಬಿರಾದರ್ ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ನನ್ನಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಅದೇ ರೀತಿ
ಮೊಟ್ಟ ಮೊದಲನೇ ಬಾರಿಗೆ ಬಿಜ್ಜರಿ ಗ್ರಾಮದಲ್ಲಿ ದ್ರಾಕ್ಷಿ ಸಿಹಿ ಜೊತೆಗೆ ಪ್ರಗತಿಪರ ರೈತರಾಗಿ ಶಿಕ್ಷಣ ಪ್ರೇಮಿಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂಥ ನಮ್ಮ ಗ್ರಾಮದ ಬಬಲಾದಿ ಗ್ರಾಮದ ಹಳೆ ನೆನೆಸಿಕೊಂಡಿರುವ ಸಿದ್ದಣ್ಣ ಮಾಮ ಮಸಳಿಯವರಿಗೆ ಪ್ರಸ್ತುತ ತಂಡದಲ್ಲಿ ಅಸ್ಪಕ್ಷರಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಗ್ರಾಮದ ಈ ಬಿಜ್ಜರಿ ಗ್ರಾಮದ ಎಲ್ಲ ಜನರಿಗೆ ಬಹಳಷ್ಟು ಉಪಯುಕ್ತವಾಗಿ ಯಾರೇ ಒಂದು ರಾತ್ರಿ 10 ಗಂಟೆಗೆ ಹೋಗಿ ಡಾಕ್ಟರ್ ಸಾಹೇಬ್ರೆ ನಮ್ಮ ಮಕ್ಕಳೇ ವಿಜ್ಞಾನ ವಿಷಯವನ್ನು ಪಾಂಡಿತ್ಯವನ್ನು ತೋರಿಸಿ ನಿವೃತ್ತಿ ಹೊಂದಿದ್ರು. ನಮ್ಮ ಶಾಲೆಯಲ್ಲಿ ತಮ್ಮದೇ ಆದ ಒಂದು ಕಾರ್ಯಕ್ರಮವನ್ನು ತಮ್ಮ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಬರ್ತಕ್ಕಂಥ ಮಾನ್ಯ ಶ್ರೀ DB ಡೇಮ್ರೆ ಗುರುಗಳಿಗೆ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಉಮರಾಣಿ ಗುರುಗಳಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಉಮರಾಣಿ ಗುರುಗಳು ಡೇಮ್ರೆ ಗುರುಗಳನ್ನು ಸನ್ಮಾನಿಸಬೇಕೆಂದು ನಾನು ಅದೇ ರೀತಿ ಮುಂದಿನ ತಯಾರಿ ಈ ಗ್ರಾಮದ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ PKPS ಒಂದು ಸೊಸೈಟಿಯ ಅಧ್ಯಕ್ಷರಾಗಿ ಸೇವೆ ಮಾಡ್ತಕ್ಕಂಥ ಮಧುಗೊಂಡ್ ಸಿದ್ಗೊಂಡ್ ಬ್ರದರ್ ಅವರಿಗೆ ಅದೇ ರೀತಿ ತಮ್ಮ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ತಾವು ಅಂದ್ಕೊಂಡಂಥ ಛಲವನ್ನು ಬಿಡದೆ ಸಾಕಷ್ಟು ಶ್ರಮವಹಿಸಿ ಬಿಜ್ಜರಿ ಗ್ರಾಮದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಪೆಟ್ರೋಲ್ ಪಂಪ್ ಜೊತೆಗೆ ಮೊಟ್ಟ ಮೊದಲನೇ ಬಾರಿಗೆ ದಾಳಿಂಬ್ರೆ ಒಂದು ಪದ್ಧತಿಯಲ್ಲಿ ಒಂದು ರೈತಾಪಿ ಮಾಡಿ ಜನರಿಗೆ ದಾಳಿಂಬ್ರೆ ಸಿಹಿ ತಿನಿಸೋರ ಜೊತೆಗೆ ದ್ರಾಕ್ಷಿಯಲ್ಲಿ ಬಹಳಷ್ಟು ತಮ್ಮದೇ ಆದ ಒಂದು ರಾಮಚಂದ್ರ ಅವರುಗಳು ಅವರನ್ನು ಸನ್ಮಾನಿಸಬೇಕಂತ ನಾನು ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೇನೆ. ಮತ್ತು ಸನ್ಮಾನ. ಪಂಚಾಯತಿಯ ಸದಸ್ಯರಾಗಿ ಸೇವೆ ಸಲ್ಲಿಸತಕ್ಕಂಥ ಮಾನ್ಯ ಶ್ರೀ ಶಿವಾನಂದ ಆಷಾಢಿ ಅವರಿಗೆ MS ಲೋಣಿ ಅವರಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ಗ್ರಾಮ ಪಂಚಾಯತಿಯ ಸದಸ್ಯರಾದ ರಾಘವೇಂದ್ರ ಬ್ರದರ್ ಅವರಿಗೆ ನಮ್ಮ ಬಿರಾದರ್ ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ನನ್ನಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಅದೇ ರೀತಿ ಮೊಟ್ಟ ಮೊದಲನೇ ಬಾರಿಗೆ ಬಿಜ್ಜರಿ ಗ್ರಾಮದಲ್ಲಿ ದ್ರಾಕ್ಷಿ ಸಿಹಿ ಜೊತೆಗೆ ಪ್ರಗತಿಪರ ರೈತರಾಗಿ ಶಿಕ್ಷಣ ಪ್ರೇಮಿಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂಥ ನಮ್ಮ ಗ್ರಾಮದ ಬಬಲಾದಿ ಗ್ರಾಮದ ಹಳೆ ನೆನೆಸಿಕೊಂಡಿರುವ ಸಿದ್ದಣ್ಣ ಮಾಮ ಮಸಳಿಯವರಿಗೆ ಪ್ರಸ್ತುತ ತಂಡದಲ್ಲಿ ಅಸ್ಪಕ್ಷರಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಗ್ರಾಮದ ಈ ಬಿಜ್ಜರಿ ಗ್ರಾಮದ ಎಲ್ಲ ಜನರಿಗೆ ಬಹಳಷ್ಟು ಉಪಯುಕ್ತವಾಗಿ ಯಾರೇ ಒಂದು ರಾತ್ರಿ 10 ಗಂಟೆಗೆ ಹೋಗಿ ಡಾಕ್ಟರ್ ಸಾಹೇಬ್ರೆ ನಮ್ಮ ಮಕ್ಕಳೇ ಈ ಗ್ರಾಮದ ಪ್ರಗತಿಪರ ರೈತರು ಹಿರಿಯರೆನಿಸಿಕೊಂಡಿರುವ ಮಾನ್ಯ ಶ್ರೀ ಶಂಕರಪ್ಪಣ್ಣ ಚಿನಗುಂಡಿ ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಮುಲ್ಲಾಸರಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ವಿಜ್ಞಾನ ವಿಷಯವನ್ನು ಪಾಂಡಿತ್ಯವನ್ನು ತೋರಿಸಿ ನಿವೃತ್ತಿ ಹೊಂದಿದ್ರು. ನಮ್ಮ ಶಾಲೆಯಲ್ಲಿ ತಮ್ಮದೇ ಆದ ಒಂದು ಕಾರ್ಯಕ್ರಮವನ್ನು ತಮ್ಮ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಬರ್ತಕ್ಕಂಥ ಮಾನ್ಯ ಶ್ರೀ DB ಡೇಮ್ರೆ ಗುರುಗಳಿಗೆ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಉಮರಾಣಿ ಗುರುಗಳಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಉಮರಾಣಿ ಗುರುಗಳು ಡೇಮ್ರೆ ಗುರುಗಳನ್ನು ಸನ್ಮಾನಿಸಬೇಕೆಂದು ನಾನು %98 ಸುಮಾರು 91% ಅಂಕ ಗಳಿಸಿದ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ಈ ಪ್ರಸ್ತುತ ಸಂದರ್ಭದಲ್ಲಿ ಗ್ರಾಮದ
ಪಂಚಾಯತಿ ಅಧ್ಯಕ್ಷರು MS ಲೋಣಿ ಅವರು, RM ಮಸಳಿ ಅವರು, BC ಮಸಳಿ ಅವರು ಇವೆಲ್ಲ ಮಕ್ಕಳನ್ನು ಸನ್ಮಾನಿಸಬೇಕೆಂದು ನಾನು ಸಂಸ್ಥೆ ಪರವಾಗಿ ಅವರಲ್ಲಿ ಅತ್ಯಂತ ವಿನಂತಿಯಿಂದ ಕೇಳ್ಕೊತಾ ಇದ್ದೇನೆ. ಐದನೇ ಕ್ಲಾಸ್ ಮಠಪತ್ರ ಟೀಚರು, 5ನೇ ಕ್ಲಾಸ್ ಮಠಪತ್ರ ಟೀಚರ್ ಅದ ರೀ. ವಿದ್ಯಾರ್ಥಿಗಳಿಗೆ ತುಂಬಾ ಅಭಿನಂದನೆಗಳು. ಸನ್ಮಾನ ಮಾಡಿದ ಎಲ್ಲ ಗಣ್ಯರಿಗೂ ನಾನು ಪ್ರಸ್ತುತ ಸಂದರ್ಭದಲ್ಲಿ ಸಂಸ್ಥೆ ಪರವಾಗಿ ಅತ್ಯಂತ ಆತ್ಮೀಯವಾದ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಎಲ್ಲ ಮಕ್ಕಳಿಗೂ ಆ ದೇವರು ಇನ್ನಷ್ಟು ಓದುವ ಪ್ರವೃತ್ತಿ ಸಿಗಲಿ. ಎಲ್ಲ ಪ್ರತಿಯೊಂದು ಮತ್ತೊಂದ್ಸಲ ಅತ್ಯಂತ ಆತ್ಮೀಯವಾಗಿ ತುಂಬ ಸ್ವಾಗತ ಮಾಡೋದ್ರ ಜೊತೆಗೆ ಇಲ್ಲಿಗೆ ಸ್ವಾಗತ ಭಾಷಣ ಮುಕ್ತಾಯ ಆಗ್ತದೆ. ಈ ಗ್ರಾಮದ ಹಿರಿಯರು, ಪ್ರಗತಿಪರ ರೈತರು, ಸಮಾಜ ಚಿಂತಕರು ತಮ್ಮದೇ ಆದ ಒಂದು ದಾಟಿಯಲ್ಲಿ ಎಲ್ಲ ಮಕ್ಕಳ ಮಣ್ಣ ಮುಟ್ಟುವ ಹಾಗೆ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಮಾತುಗಳನ್ನು ಹೇಳಲು ಬರ್ತಕ್ಕಂಥ ಮುಂದಿನ ವ್ಯವಸ್ಥಾಪಕರು ಈ ಗ್ರಾಮದ ಅತ್ಯಂತ ಉತ್ಸಾಹಿಗಳಲ್ಲಿ ಒಬ್ಬರೆನಿಸಿಕೊಂಡಿರುವ RM ಮಸಳಿಯವರು ತಮ್ಮೆಲ್ಲ ಮಕ್ಕಳನ್ನ ಉದ್ದೇಶಿಸಿ ಒಂದೆರಡು ನಿಮಿಷದಲ್ಲಿ ಮಾತುಗಳನ್ನ ತಮ್ಮೆಲ್ಲರಿಗೂ ಹೇಳೋಕೆ ದೋಸ್ತ್ ಮಾಡ್ತಿದ್ದಾರೆ. ಅವ್ರ ಮಾತುಗಳನ್ನ ಕೇಳಿ ತಾವೆಲ್ಲ ಮಕ್ಕಳು ಪಾವನ ಆಗ್ತಂತೇಳಿ ಮತ್ತೊಂದು ಸಲ ಅತ್ಯಂತ ಆತ್ಮೀಯವಾಗಿ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮ ಈ ಗ್ರಾಮದ ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿಗಳು, ಶಿಕ್ಷಣ ಪ್ರೇಮಿಗಳು ಸದಾ ಒಂದೆಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡು ತಮ್ಮ ಡಾಕ್ಟರ್ ಹುದ್ದೆಯಲ್ಲಿ ಮುಂದುವರಿಸಿಕೊಂಡು ಈಗ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಮಾನ್ಯ ಶ್ರೀ GM ಪಾಟೀಲ್ ಸಾಹೇಬರು ಪ್ರಸ್ತುತ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ನಾನು ಅವರಲ್ಲಿ ಅತ್ಯಂತ ಆತ್ಮೀಯವಾಗಿ ಕೇಳ್ಕೊತಾ ಇದ್ದೇನೆ. ಉದ್ಘಾಟನೆಯನ್ನು ನೆರವೇರಿಸಿಕೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಯೊಂದಿಗೆ ಮಕ್ಕಳು ಶಾಂತತೆಯನ್ನು ಕಾಯ್ದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಪಾದಪದ್ಮಗಳಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸಿ, ಮಾಣಿಕೇಶ್ವರಿ ಸಂಸ್ಥೆಯವರು ಹಮ್ಮಿಕೊಂಡಂಥ ವಾರ್ಷಿಕೋತ್ಸವ ಸಮಾರಂಭ ಇಂದು ನಡೆಯುತ್ತದೆ. ಈ ಸಮಾರಂಭಕ್ಕೆ ಆಗಮಿಸಿದಂಥ ನಮ್ಮೂರಿನ ಒಬ್ಬ ಉತ್ಸಾಹಿ ತರುಣರು ಹಾಗೂ ಒಂದು ಸಮಾಜ ಸೇವಕರು ಆದಂಥ ಡಾಕ್ಟರ್ ನಮ್ಮ ಗುರುಗೌಡ್ರ ಪಾಟೀಲ್ ಇವರು ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳಾದಂಥ ಪಾಟೀಲ್ ರೇ ಹಾಗೂ ವೇದಿಕೆ ಮೇಲೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ಈ ವಾರ್ಷಿಕೋತ್ಸವ ಸಮಾರಂಭ ಮಾಡೋಕೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಶಿಕ್ಷಣ ಅನ್ನೋದೇ ಬಹಳ ಮಹತ್ವದ. ಮಾನವನ ಜೀವನವು ಪಾವನವಾಗಿ ಶುದ್ಧಿಯಾಗಿ ಬಾಳ್ಬೇಕಾದ್ರೆ ಶಿಕ್ಷಣ ಬೇಕು. ಶಿಕ್ಷಣ ಬಹಳ ಮಹತ್ವದ್ದು. ಒಬ್ಬ ಕವಿ ಹೇಳ್ತಾನೆ, ಮಕ್ಕಳಿಗೆ ತಂದೆ ಬಾಲ್ಯದು, ಅಕ್ಕರ ವಿದ್ಯೆ ಕಲಿಸದಿರ್ತೋಡೆ ಕೊಂದಂ.
ಚಿಕ್ಕಂದಿನ ವಿದ್ಯೆ ಪೊರೆಗೂ ಚೂಡಾರತ್ನ ಅಂದ್ರೆ ವಿದ್ಯಾ ಬಹಳ ಮಹತ್ವದ ಇದು ಜ್ಞಾನ ದೇಗುಲ. ಯಾಕಂದ್ರೆ ಈ ವಿದ್ಯೆಯ ಮಹತ್ವ ತಮ್ಮೆಲ್ಲರಿಗೂ ಒಂದು ಸಾಧನೆ ಬೇಕಾದ್ರೆ ಒಂದು 2 ಮಿನಿಟ್ ಮಾತಾಡ್ತೀನಿ, ಹೆಚ್ಚು ಮಾತಾಡಂಗಿಲ್ಲ. ಇವತ್ತಿನ ದಿವಸ ಜ್ಞಾನನು ಬಹಳ ಮಹತ್ವದ. ಈ ವಿದ್ಯೆ ಇದ್ರೆ ಜ್ಞಾನ ಬರ್ತದೆ. ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪುರವು, ಜ್ಞಾನವಿಲ್ಲದಲೇ ಸಕಲವು ತನಗಿದ್ದು ಹಾನಿಕಾರಕ ಸರ್ವಜ್ಞ ಆಗ್ತದೆ. ಇವತ್ತಿನ ದಿವಸ ತಮ್ಗೆಲ್ಲರಿಗೂ ಗೊತ್ತದೆ, ನಡೆದಾಡುವ ದೇವರನ್ನೇ ಪ್ರಸಿದ್ಧಿಯಾದಂತಹ ಈ ನಮ್ಮ ಭೂಮಿಯಲ್ಲಿ ಹುಟ್ಟು ಬಂದಂತಹ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಇದೇ ನಮ್ಮ ಕನ್ನಡ ಶಾಲೆಯಲ್ಲೇ ಕಲಿತು ಮುಂದೆ ಚರ್ಚಾನ ವಿದ್ಯಾಭ್ಯಾಸ ಮಾಡಿ ಒಂದು ಆಧ್ಯಾತ್ಮದ ಒಂದು ಗೌರವವನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂತಹ ಪರಮ ಪೂಜ್ಯರು ಇದೇ ಶಾಲೆಯಲ್ಲಿ ಕಲಿತಿದ್ದಾರೆ. ಮತ್ತು ಸಾಧನೆಗೆ ತಿಳ್ಕೋಬೇಕಾದ್ರೆ ಬಡತನ ಕುಟುಂಬದಲ್ಲಿ ಹುಟ್ಟಿ ನಮ್ಮ ಆಕಾಶ ಸಾಹೇಬರು ನಿಜವಾಗಿ ಬಡತನ ಕುಟುಂಬದಲ್ಲಿ ಹುಟ್ಟಿದವರು, ಇಲ್ಲಿ ಹಳ್ಳಿಯವರಿಗೆ ಕಲಿತವರು, ಒಂದು ಮಹಾರಾಷ್ಟ್ರ ರಾಜ್ಯದ ನಿವೃತ್ತ ಉತ್ತಮ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದರು ಅಂತ. ಈಗ ವಿದ್ಯಾರ್ಥಿಗಳು ತಮ್ಮೆಲ್ಲರೂ ಹೇಳುವಂಥದ್ದೇ ಒಂದು ಶಿಕ್ಷಣ ಬಹಳ ಮಹತ್ವದ. ಈ ಟೈಮ್ ವ್ಯರ್ಥ ಕಳಿಬಾರದು. ಯಾವಾಗಲೂ ಗುರುಗಳು ಹೇಳಿದಂತೆ, ಹಿರಿಯರು ಹೇಳಿದಂತೆ ವಿದ್ಯಾಭ್ಯಾಸ ಮಾಡಿ ಸರಿಯಾಗಿ ಈ ಒಂದು ಸಮರ್ಥನೆಯನ್ನು ಕಾಪಾಡಿಕೊಳ್ಬೇಕು. ವಿದ್ಯಾಭ್ಯಾಸ ಹೇಗೆ ಮಾಡಬೇಕು, ಚಲೋ ಅಂಕ ಕಲ್ತ್ಕೊಳ್ಳೋದು, ಈ ಶಾಲೆ ಹೆಸರು ತರಬೇಕು. ಯಾಕಂದ್ರೆ ಇದು ಬಹಳ ಮಹತ್ವದ. ಮಾನವ ಜೀವನ ಪಾವನವಾಗಬೇಕಾದ್ರೆ ಶಿಕ್ಷಣ ಮಹತ್ವದ. ಅದಕ್ಕಾಗಿ ಇವತ್ತಿನ ದಿವಸ ಪರಮ ಪೂಜ್ಯರು ಸಿದ್ದೇಶ್ವರ ಸ್ವಾಮೀಜಿಯವರು ನಾನಾಪರಿಯಿಂದ ಹೇಳ್ಯಾರ, ಅದು ನಾವು ಯಾವ ರೀತಿ ನಡಿಬೇಕು, ಒಂದು ಆಚರಣೆಯನ್ನು ಶುದ್ಧಬೇಕು. ಯಾಕಂದ್ರೆ ಮಕ್ಕಳು ಈಗ ಚಿಕ್ಕಂದಿನಲ್ಲಿ ದುಶ್ಚಟಗಳಿಗೆ ಅಂಟ್ಕೊಂಡು ಎಷ್ಟೋ ಹುಡುಗರು ನಾಶ ಆಗ್ತಾವೆ. ಅದು ಆಗಬಾರದು. ಇವತ್ತಿನ ದಿವಸ ಈ ಮಾಣಿಕೇಶ್ವರಿ ಶಾಲೆಯಲ್ಲಿ ಉತ್ತೀರ್ಣರಾದಂಥ ಈ ಮಕ್ಕಳನ್ನು ನೋಡಿ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಅವರು ಪ್ರಗತಿಯಲ್ಲಿದ್ದಾರೆ, ಅದು ಮುಂದುವರಿಬೇಕು. ಇವತ್ತಿನ ದಿವಸ ತಾಯಿ ಮಾಣಿಕೇಶ್ವರಿ ಕೃಪಾಶೀರ್ವಾದದಿಂದ ಈ ಶಿಕ್ಷಣ ಸಂಸ್ಥೆ ಇನ್ನೊಂದು ಹೆಚ್ಚಿನ ಅಭಿವೃದ್ಧಿ ಆಗಲಿ, ನಮ್ಮೂರ ಹೆಸರು ತರಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಆ ಶ್ರೀಗಳ ಬಗ್ಗೆ ನಾವು ಮಾತಾಡೋಂಥ ಸಾಮರ್ಥ್ಯ ನಮ್ಗೆ ಯಾರಿಗೂ ಇಲ್ಲ. ಆ ಶ್ರೀಗಳು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆದೇವಂದ್ರೆ ನಾವು ಅವ್ರು ಹಾಕಿಕೊಟ್ಟಂಥ ಮಾರ್ಗದರ್ಶನ ನಡೆದಿದ್ದೇ ಆದ್ರೆ ನಾವು ಎಲ್ಲ ಮಕ್ಕಳು ಶಿಕ್ಷಕರು ಈ ಗ್ರಾಮದ ಎಲ್ಲ ಹಿರಿಯರು ಬಹಳಷ್ಟು ಪಾವನಾಗಕ್ಕೆ ಸಾಧ್ಯದ ಅಂತ ಮಕ್ಕಳು ಆ ಮಾತನ್ನು ತಮ್ಮೆಲ್ಲ ಮಕ್ಕಳಿಗೆ ಈ ಪ್ರಸ್ತುತ ಸಂದರ್ಭದಲ್ಲಿ ಹಿರಿಯರು ತಮ್ಮ ಕಿವಿಗೆ ಅರ್ಪಿಸಿದ್ದಾರೆ. ತಾವೆಲ್ಲ ಮಕ್ಕಳು ಸ್ವೀಕಾರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಶ್ರೀಗಳ ಹಾಕಿಕೊಟ್ಟ ಮಾರ್ಗದರ್ಶನ ನಾವೆಲ್ಲ ನಡೆಯೋಣ ಅಂತ ಪ್ರಸ್ತುತ ಸಂದರ್ಭದಲ್ಲಿ ಹೇಳ್ತಾ ಮಾನವರಿಗೆ ತುಂಬ ಅಭಿನಂದನೆಗಳು. ಅದೇ ಇಲ್ಲಿವರೆಗೆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಬಹಳಷ್ಟು ಶ್ರಮಿಸಿ ಮೊನ್ನೆ ತಾನೇ ನುಡಿ ನಮನ ಕಾರ್ಯಕ್ರಮದಲ್ಲಿ ತಮ್ಮ ಪಾತ್ರವನ್ನು ಈಗಾಗಲೇ ಗ್ರಾಮದ ಜನತೆಗೆ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಟ್ಟಂಥ ಮಾನ್ಯ ಶ್ರೀ ರವೀಂದ್ರ ಗರಾದರ್ ಇವರು ಈ ಕಾರ್ಯಕ್ರಮ ಉದ್ದೇಶ ಒಂದೆರಡು ಮಾತುಗಳನ್ನು ಹೇಳಬೇಕಂತ ನಾನು ಅವರಲ್ಲಿ ಹಿರಿಯರಲ್ಲಿ ಅತ್ಯಂತ ವಿನಂತಿಯಿಂದ ಕೇಳ್ಕೊತಾ ಇದ್ದೀನಿ. ಶ್ರೀ ಮಾಣಿಕೇಶ್ವರಿ ವಿದ್ಯಾಸಂಸ್ಥೆಯ ಇವತ್ತಿನ ಈ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು SSLC ಮತ್ತು PUC ವಿದ್ಯಾರ್ಥಿಗಳ ಬೀಳ್ಕೊಡೋ ಸಮಾರಂಭ, ಈ ಒಂದು ಮುತ್ಸದ್ದಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ. ವೇದಿಕೆಯ ಮೇಲೆ ಆಸೀನರಾದ ಇವತ್ತಿನ ಸಮಾರಂಭದ ಉದ್ಘಾಟಕರು, ಬಿಜ್ಜರಿ ಗ್ರಾಮದ ಯಾವತ್ತು ಎಲ್ಲ ಗುರು ಹಿರಿಯರು, ಆತ್ಮೀಯ ಬಂಧುಗಳು, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ತಾಯಂದಿರರೇ, ಸ್ನೇಹಿತರೆ, ನಾವು ಮೇಲಿಂದ ಮೇಲೆ ಸಿದ್ದೇಶ್ವರ ಅಪ್ಪಾಜಿಯವ್ರನ್ನ ಭೇಟಿ ಆಗಕ್ಕೆ ಹೋದಾಗ ಒಂದು ಮಾತನ್ನು ಕೇಳ್ತಾ ಇದ್ರು ಅವ್ರು ನಮ್ಗೆ, ಗ್ರಾಮದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ. ಆ ಸಂದರ್ಭದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಅವ್ರ ಮುಂದೆ ಹೇಳ್ಕೊಳ್ತಾ ಇದ್ದೀವಿ, 5 ಸಂಸ್ಥೆಗಳು ಈ ಬಿಜ್ಜರ್ಗಿ ಗ್ರಾಮದಲ್ಲಿ ಶಿಕ್ಷಣದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ ಅಂತ. ಅದರಲ್ಲಿ ಅತಿ ಮುಖ್ಯವಾಗಿ ಶ್ರೀ ಮಾಣಿಕೇಶ್ವರಿ ವಿದ್ಯಾಸಂಸ್ಥೆ, ತದನಂತರ ಬರುವಂತಹ ಶ್ರೀ ಸದ್ಗುರು ಶಿವಾನಂದ ಶಿಕ್ಷಣ ಸಂಸ್ಥೆ, BAK ಮಾಧ್ಯಮಿಕ ಪ್ರೌಢಶಾಲೆ ಕಾಲೇಜು ಹಾಗೂ 2 ಸರ್ಕಾರಿ ಶಾಲೆಗಳು. ಇದನ್ನು ಹೇಳಿದಾಗ ಅವ್ರು ತುಂಬ ಹೆಮ್ಮೆ ಪಡ್ತಾ ಇದ್ರು. ಯಾಕಂದ್ರೆ ಇವತ್ತು ಮಾಣಿಕೇಶ್ವರಿ ವಿದ್ಯಾಸಂಸ್ಥೆಯ ಪ್ರಗತಿಯನ್ನು ನಾವು ಕಂಡ್ರೆ ಕಳೆದ 24 ವರ್ಷಗಳಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಟ್ಟಿದೆ, ಜ್ಞಾನವನ್ನು ಕೊಟ್ಟಿದೆ. ಪ್ರಸ್ತುತ 1500 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಇದು ನಾವು ತುಂಬ ಹೆಮ್ಮೆ ಪಡಬೇಕಾದಂಥ ವಿಷಯ. ನಾನು ಅನೇಕ ಕಡೆ ಹೊರಗಡೆ ಹೋದಾಗ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ನಿಮ್ಮಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ, ಮಾಣಿಕೇಶ್ವರಿ ವಿದ್ಯಾಸಂಸ್ಥೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಈ ಒಂದು ಸಂಸ್ಥೆಯನ್ನು ನಡೆಸುವಂಥ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಹಾಗೂ ಪ್ರಾಂಶುಪಾಲರಿಗೆ ಮುಖ್ಯವಾಗಿ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಅದಕ್ಕಾಗಿ ಇವತ್ತು ನಮ್ಮೆಲ್ಲರನ್ನು ಇಲ್ಲಿ ಕರೆದು ನಮ್ಮನ್ನು ಗುರುತಿಸಿ ನಮಗೆ ಸನ್ಮಾನವನ್ನು ಮಾಡಿದ್ದೀರಿ. ಸಮಯದ ಅಭಾವ ಬಹಳಷ್ಟಿದೆ, ಮಾತನಾಡೋದು ಬೇಕಾದಷ್ಟಿದೆ. ಆದರೆ ತಾವೆಲ್ಲ ತಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು
ಅವರ ಒಂದು ಪ್ರತಿಭಾ ಕಾರಂಜಿಯನ್ನು ನೋಡ್ಲಿಕ್ಕೆ ತಾವೆಲ್ಲ ಕಾತುರರಾಗಿದ್ದೀರಿ. ಅದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತಾ ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ವಿಸ್ತಾರದ ಮಾಹಿತಿಯನ್ನು ಕೇಳ್ತಾ ಇದ್ರು. ಇವೆಲ್ಲ ಗ್ರಾಮದ ಹಿರಿಯರು ಅವರಿಗೆ ಬಹಳಷ್ಟು ಎಲ್ಲ ಶಾಲೆಗಳಿಗೆ ಸಮಾನವಾಗಿ ವಿಸ್ತಾರದ ಮಾಹಿತಿಯನ್ನು ಅಪ್ಪಳಿಸುವ ಜೊತೆಗೆ ಸಣ್ಣ ಪುಟ್ಟ ಕೆಲವೊಂದು ಕೆಲಸ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಂಡು ಈ ಕಾರ್ಯಕ್ರಮ ಅಥವಾ ಅವರು ಹಾಕಿಕೊಟ್ಟಂತ ಕೆಲವೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಹಳಷ್ಟು ಶ್ರಮಿಸಿದ ಮಾನ್ಯ ಶ್ರೀ ರವೀಂದ್ರ ಬಿರಾದರ್ ಅವರಿಗೆ ತುಂಬಾ ಅಭಿನಂದನೆಗಳು. ಈಗ ನಮ್ಮ ಯುವಕರು ಉತ್ಸಾಹಿಗಳು ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಿಕ್ಷಣ ಪ್ರೇಮಿಗಳಾದ ಮಾನ್ಯ ಶ್ರೀ ಸುಭಾಷ್ ಗೌಡ ಪಾಟೀಲ್ ಅವರು ಒಂದೆರಡು ನಿಮಿಷದಲ್ಲಿ ತಮ್ಮ ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು. ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪಾದಕ್ಕೆ ಹಣೆಮಣಿದು ಇವತ್ತಿನ ವೇದಿಕೆ ಮೇಲೆ ಆಗಮಿಸಿರುವ ಅವರಿವರೆನ್ನದ ಎಲ್ಲ ಗ್ರಾಮದ ಹಿರಿಯರಲ್ಲಿಯೂ ಕೂಡ ವಂದಿಸುತ್ತಾ ನಾನು ಪ್ರಥಮದಲ್ಲಿ ಏನು ಹೇಳಬಯಸಬೇಕಂತ ಮೊನ್ನೆ ನಾವು ಒಂದು ನುಡಿ ನಮನ ಕಾರ್ಯಕ್ರಮಕ್ಕೆ ಈ ಸಂಸ್ಥೆಯವರು ಹಾಗೂ ಈ ಮುದ್ದು ಮಕ್ಕಳು ಒಂದು ಊಟದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟದಿಂದ ಮಾಡಿದಿರಿ. ಅದಕ್ಕೆ ತಮಗೆ ಹೃತ್ಪೂರ್ವಕವಾದಂಥ ಈ ಒಂದು ಸಂದರ್ಭದಲ್ಲಿ ತಮಗೆ ಒಂದು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾಕಂದರೆ ಗ್ರಾಮದ ಪರವಾಗಿ ತಾವು ಮಾಡಿಕೊಟ್ಟಂಥ ಕೆಲಸ ಇವತ್ತಿಗೂ ನಮ್ಮ ಮನದಲ್ಲಿ ಅಚ್ಚಳೆದೇ ಇದೆ. ಅದಕ್ಕೆ ವಿದ್ಯಾರ್ಥಿಗಳೇ, ನಿಮ್ಮ ಮುಂದಿನ ಜೀವನ ಬಸ್ಸಿನ ಪ್ರಯಾಣವಿದ್ದಂತೆ. ತಾವು ಯಾವ ಬಸ್ಸಿನಲ್ಲಿ ಹತ್ತಬಹುದು, ಯಾವ ಬಸ್ಸಿನಲ್ಲಿ ಇಳಿಯಬಹುದು ಎನ್ನುವುದು ತಾವು ಕಲಿಬೇಕಾದಂಥ ಒಂದು ವಿಷಯ. ಯಾಕಂದ್ರೆ ತಾವು ಮುಂದೆ ಬಸ್ಸಿನ ಪ್ರಯಾಣ ಹೇಗಿದೆ ಅಂದರೆ, ನೀವು ಇವತ್ತು ಇಂಜಿನಿಯರು, ಡಾಕ್ಟರು ಅಥವಾ ಏನಾದರೂ ಆಗರಿ, ಈ ಊರಿನ ಒಳ್ಳೆಯ ಒಬ್ಬ ನಾಗರಿಕರಾಗರಿ ಅಂತ ಬಯಸುತ್ತಾ ನನಗೆ ಈ ವೇದಿಕೆ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಗುರು ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳುತ್ತೇನೆ. ಎಲ್ಲ ಗಂಡ ವ್ಯಕ್ತಿಗಳು ನಮ್ಮ ಶಾಲೆಗೆ ಒಂದು ಊಟದ ವ್ಯವಸ್ಥೆ ಮಾಡಿದ್ರು. ಅವು ಎಲ್ಲ ಮಕ್ಕಳಿಗೆ ಊರಿನಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಗಣ್ಯರಿಗೂ ಊಟದ ವ್ಯವಸ್ಥೆ ಮಾಡುತ್ತೆ. ನಮ್ಮ ಶಾಲೆಗೆ ಹೇಳಿದಾಗ ನಾವು ಬಹಳಷ್ಟು ಆತ್ಮೀಯವಾಗಿ ಸ್ವೀಕರಿಸಿ ಮಾಡಿಕೊಂಡು ಅದನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮುಗಿಸ್ತೇವೆ. ಆ ಪ್ರಸ್ತುತ ಸಂದರ್ಭದಲ್ಲಿ ಸುಮಾರು ಗಣ್ಯ ವ್ಯಕ್ತಿಗಳು ನಮಗೆ ಫೋನ್ ಹಚ್ಚಿ ನಿಮ್ಮ ಎಲ್ಲ ಶಾಲೆ ಮಕ್ಕಳು ಕಾರ್ಯಕ್ರಮ ಬಹಳಷ್ಟು ಆ ಊಟ ಪ್ರಸ್ತುತ ಸಂದರ್ಭದಲ್ಲಿ ಅವ್ರ ಮಕ್ಕಳಿಗೆ ನೀವೆಲ್ಲ ಅಭಿನಂದನೆಗಳು ಹೇಳಂದಾಗ ನಾವು ಶಾಲೆಯಲ್ಲಿ ಎಲ್ಲ ಮಕ್ಕಳನ್ನು ಕೂಡಿಸಿ ಎಲ್ಲ ಮಕ್ಕಳಿಗೆ ಪ್ರಸ್ತುತ ಸಂದರ್ಭದಲ್ಲಿ ಮತ್ತೊಂದು ಸಲ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನುಡಿನಮನ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಾಯ ಮಾಡಿದ ಎಲ್ಲ ಸಾಧಕರು ಈ ವೇದಿಕೆ ಮೇಲಿದ್ದಾರೆ. ಅವರೆಲ್ಲರ ಪರವಾಗಿ ಮೊನ್ನೆ ಊಟದ ವ್ಯವಸ್ಥೆ ನೀಡಿ ಎಲ್ಲ ಮಕ್ಕಳಿಗೆ ತಾವು ಮಾಡಿದಂಥ ಕೆಲಸ ನೋಡಿ ಬಹಳಷ್ಟು ಖುಷಿಪಟ್ಟರು. ಅವರೆಲ್ಲರಿಗೆ ಮತ್ತೊಂದು ಸಲ ನಾನು ಅತ್ಯಂತ ಆತ್ಮೀಯವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಉದ್ದೇಶಿಸಿ ಸುಭಾಷ್ ಗೌಡರು ಬಹಳಷ್ಟು ವಿಷಯಗಳನ್ನು ತಮ್ಮೆಲ್ಲ ಮಕ್ಕಳು ಹೇಳಿದ್ದಾರೆ. ಅವರಿಗೆ ನಾನು ಅತ್ಯಂತ ಆತ್ಮೀಯವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಮಾನ್ಯ ಶ್ರೀ ಗಿರೀಶ್ ಅಲ್ಕುಡಿ ಅವರು ತಮ್ಮ ಯಶಸ್ವಿಗೆ ತಾವು ಮಾಡಿದಂಥ ಶ್ರಮ ಏನು ಅದರ ಬಗ್ಗೆ ಒಂದೆರಡು ನಿಮಿಷದಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಿದ್ದಾರೆ. ತಾವೆಲ್ಲ ಮಕ್ಕಳು ಶಾಂತತೆಯನ್ನು ಕಾಯ್ದುಕೊಳ್ಬೇಕಾಗಿ ಮತ್ತೊಂದು ಸಲ ವಿನಂತಿ. ಉದ್ಘಾಟನೆ ಮಾಡಿದ ಮಾನ್ಯ ಶ್ರೀ ಡಾಕ್ಟರ್ JM ಪಾಟೀಲ್ ಅವರು ಒಂದು ತಮ್ಮದೇ ಆದ ಶೈಲಿಯಲ್ಲಿ ತಮ್ಮೆಲ್ಲ ಮಕ್ಕಳನ್ನ ಉದ್ದೇಶಿಸಿ ಬಿತ್ತಿನ ಗ್ರಾಮನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳ್ತಿದ್ದಾರೆ. ತಾವೆಲ್ಲ ಮಕ್ಕಳು ಶಾಂತತೆಯನ್ನು ಕಾಯ್ದುಕೊಳ್ಬೇಕಾಗಿ ಮತ್ತೊಂದು ಸಲ ವಿನಂತಿ. ಕೆಲಸ ಬಗ್ಗೆ ಒಂದೆರಡು ನಿಮಿಷದಲ್ಲಿ ಮಾತುಗಳನ್ನು ಹೇಳಿ ಆ ಮುಂದಿನ ಕಾರ್ಯಕ್ರಮ ಮಕ್ಕಳಿಗೆ ಚಾಲನೆ ಕೊಡ್ತಿದ್ದಾವೆ. ಮೊದಲನೇದಾಗಿ ತಾವೆಲ್ಲ ಪಾಲಕರು ಮಕ್ಕಳಿಗೆ ಶಾಲೆಗೆ ಕಳಿಸೋದು ಮಹತ್ವದಲ್ಲ. ತಾವೆಲ್ಲ ಪಾಲಕರು ಮೊದಲೇ ಕೆಲಸ ಮಾಡಬೇಕಾಗಿತ್ತು. ಮಕ್ಕಳ ಮುಂದೆ ತಾವು ಯಾರೂ ಪಾಲಕರು, ತಂದೆ ಮತ್ತು ತಾಯಿ ಮಕ್ಕಳ ಮುಂದೆ ಯಾವುದೇ ಕಾರಣಕ್ಕೂ ಪಾಲಕರು ಮಕ್ಕಳ ಮುಂದೆ ಜಗಳಾಡಬಾರ್ದು. ನೀವು ಮಕ್ಕಳ ಮುಂದೆ ಜಗಳತ್ತಂದ್ರೆ ಅವು ಮಕ್ಕಳು ವಿಚಾರ ಮಾಡ್ತಾವೆ, ನಮ್ಮ ತಂದೆ ತಾಯಿ ಯಾಕೆ ಜಗಳತ್ತಾರೆ ಅಂತೇಳಿ. ನೀವು ಏನೇ ಮಾಡೋದಿತ್ತಂದ್ರೆ ಮಕ್ಕಳು ಶಾಲೆಗೆ ಹೋಗಿ ಬರೋಟಿಗೆ ಜಗಳಾಡಿ ಬಂದ್ ಮಾಡಿ ನೀವು ಮನ್ಯಾಗ ಕೂತ್ಕೊಳ್ಬೇಕು, ಒಂದೇ ಕೆಲಸ. ಎರಡನೇದು, ಆ ಮಕ್ಕಳ ಮುಂದೆ ತಾವು ಪಾಲಕರು ಅವೇನೋ ಸ್ಟಾರ್ ತಿನ್ನೋದು, ಗುಟ್ಕಾ ತಿನ್ನೋದು, ತಂಬಾಕು ತಿನ್ನೋದು, ಅದೇನೋ ಕುಡಿಯೋದು ಎಲ್ಲನೂ ಬಂದ್ ಮಾಡಬೇಕು. ನೀವು ಏನು ಮಾಡೋದ್ರಿ ಆ ಮಕ್ಕಳು ಶಾಲೆಗೆ ಹೋಗಿ ಬರೋಟಿಗೆ ಎಲ್ಲ ಮುಗಿಸಿ ತಾವು ಮನ್ಯಾಗ ಶಾಂತಿಯಿಂದ ಕಾಯ್ಬೇಕು. ಮೂರನೇದು, ತಾವು ಎಲ್ಲ ಪಾಲಕರು ಮಕ್ಕಳು ಪರೀಕ್ಷೆ ಬಂದಿರ್ತಾವ್ರಿ, ಅವು ಮಕ್ಕಳಿಗೆ ನಾವು ಓದೋದು ಹೇಳ್ತಿರ್ತೇವೆ. ಆ ಪಾಲಕರು ಏನು ಮಾಡ್ತಿರ್ತಾರೆ, ಈ ಶಾಲೆ ಮಾರ್ಕ್ಸ್ ಕಮ್ಮಿ ಬೀಳ್ತಂತ ನಾವು ಮಕ್ಕಳಿಗೆ ಪನಿಷ್ಮೆಂಟ್ ಮಾಡ್ತಿರ್ತೇವೆ. ತಾವು ಪಾಲಕರಾದವರು ತಂದೆ ತಾಯಿ ಆಯಿ ಮತ್ತೆ ಮನ್ಯಾಗ ಕೂತ್ಕೊಂಡು ಸೀರಿಯಲ್ ನೋಡ್ತೀರಿ. ಆ ಮಕ್ಕಳು ಏನು ಮಾಡ್ತಿರ್ತಾವೆ, ಪರೀಕ್ಷೆದಾಗ ಓದ್ಬೇಕಂತ ವಿಚಾರ ಮಾಡಿದಾಗ ತಾವು TV ಸೌಂಡ್ ಇಟ್ಟು ಮಕ್ಕಳಿಗೆ ಓದ್ಲಕ್ಕೆ ಬರ್ಲಾರ್ದಂಗೆ ಡಿಸ್ಟರ್ಬ್ ಮಾಡ್ತಿರ್ತೀರಿ. ಸಾಧ್ಯ ಆದಷ್ಟು ತಾವೆಲ್ಲರೂ ಮಕ್ಕಳಿಗೆ ಸಪ್ರೇಟ್ ರೂಮ್ ಮಾಡಿಕೊಟ್ಟು ಅವೆಲ್ಲ ಮಕ್ಕಳಿಗೆ ಓದುವ ಒಂದು ಪ್ರವೃತ್ತಿಯನ್ನು ತಾವೆಲ್ಲ ಹಿರಿಯರು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಇದು 3ನೇ ಪಾಯಿಂಟು. ನಾಲ್ಕನೇದು, ಯಾವುದೇ ಒಂದು ಕಷ್ಟ ಪರಿಸ್ಥಿತಿ ಬಂದರೂ ಮಕ್ಕಳನ್ನ ಶಾಲೆಗೆ ಅರ್ಧಕ್ಕೆ ಕಳಿಸ್ಲಿಕ್ಕೆ ಹೋಗ್ಬೇಡಿ. ಮಗು ಎಲ್ಲೇ ಕಲೀಲಿ, ನಿಧಾನವಾಗಿ ಕಲೀಲಿ. ಆ ಮಗುವಿಗೆ ಏನೇ ತೊಂದರೆಗಳು ಬಂದರೆ ನಮ್ಮ ಗಮನಕ್ಕೆ ತೊಂಬರ್ರಿ. ನಾವು ಕನ್ಸೆಷನ್ ಮಾಡಿ ಆ ಮಗುವಿಗೆ ಶಾಲೆ ಕಲಿಯಕ್ಕೆ ಅವಕಾಶ ಕೊಡ್ತೇವೆ. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಶಾಲೆಗೆ ಬಿಡಿಸತಕ್ಕಂಥ ಹಕ್ಕು ಪಾಲಕರಿಗಿಲ್ಲ. ಆ ಮಗು ಶಾಲೆಗೆ ಬರಬೇಕು, ಶಾಲೆ ಕಲಿಬೇಕು. ಆ ಮಗು ತನ್ನ ಜೀವನದಲ್ಲಿ ಉನ್ನತ ಸಾಧನೆ ಮಾಡಬೇಕಾಗಿರ್ತದೆ. ಅಂಥವಕ್ಕೆಲ್ಲ ಪಾಲಕರು ಅವಕಾಶ ಕೊಡಬೇಕು.
ಪಾಲಕರು ಮಕ್ಕಳನ್ನ ಜಗಳ ಆಡಬಾರ್ದು, ಪಾಲಕರು ಟಿವಿ ನೋಡಬಾರ್ದು, ಪಾಲಕರು ಯಾವುದೇ ದುಶ್ಚಟಕ್ಕೆ ಒಳಗಾಗಬಾರ್ದು, ಆ ಮಗುನ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಶಾಲೆ ಬೆಳೆಸ್ಬಾರ್ದು. ಇವು 4 ಹಂತಗಳನ್ನ ತಾವು ಪಾಲಕರು ಉಪಯೋಗ ಮಾಡ್ಕೊಂಡ್ರೆ ಮುಂದೊಂದಿನ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮನೆಗಳು ವ್ಯಕ್ತಿಗಳು ಹೆಂಗೆ ಗೊತ್ತಲ್ಲ, ಮುಂದೊಂದಿನ ನಿಮ್ಮ ಮಗುವಿಗೆ ದಿನಾಲು 6 ಥರ ಸನ್ಮಾನಗಳು ಕೊಳ್ಳಿ ಬರ್ಲಿಕ್ಕೆ ಅವಕಾಶ ಅದ. ಆಕಾಶಿ ಅವರಂಗ, ಆಮೇಲೆ ಐಸಿ ಮಸಳಿ ಅವರಂಗ ಇಂಥವು ಸುಮಾರು ಉನ್ನತ ಹುದ್ದೆ ಹೋಗಕ್ಕೆ ನಿಮ್ಗೆ ಎಲ್ಲ ಮಕ್ಕಳಿಗೆ ಅವಕಾಶ ಅದ. ತಾವೆಲ್ಲ ಪಾಲಕರು ಅದನ್ನು ಸ್ವೀಕಾರ ಮಾಡಿಕೊಂಡು ಆ ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ನೀಟಾಗಿ ಶಾಲೆ ಕಳಿಸ್ತಕ್ಕ ಒಂದು ಆಸೆ ಇಟ್ಕೊಂಡು ಇಲ್ಲಿವರೆಗೆ ತಮ್ಮ ಉದ್ದೇಶ ಮಾತಾಡಿದೆವು. ಮತ್ತೊಂದು ಸಲ ತಮ್ಮೆಲ್ಲರಿಗೂ ನಾನು ಅತ್ಯಂತ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ. ಇನ್ನು ಮುಂದೆ ನಾವು ಹೆಚ್ಚು ಕಡಿಮೆ ಮಕ್ಕಳ ಸಿದ್ಗೊಂಡ ಎಲ್ಲಿದ್ದೀಯ? ಬಾ ಶಾಲೆಗೆ ಹೋಗ ರೀ. ಸಿದ್ಗೊಂಡ್ ಶಾಲೆಗೆ ಹೋಗೋಲ್ಲ, ಕರೀರಿ ಅವನ. ಹೌದು ಕರಿತೀನಿ ಗಪ್ಪ. ಏ ಸಿದ್ಗೊಂಡ ಬಾಪ ಶಾಲೆಗೆ ಹೋಗೋ ಅಂತಿ. ಹೂರಿ ಅಪ್ಪಾರ, ಬರ್ತೀನಿ. ಸಿದ್ಗೊಂಡ ಒಳಗೆ ಹೋಗಪ್ಪ, ಚಂದಾಗಿ ಶಾಲಿ ಕಲ್ ಶಾಣೆ ಆಗಪ್ಪ. ಸಿದ್ಗೊಂಡ ಎಲ್ಲಿ ಹೋದಿವ? ಒಂದ್ ಕಡೆ ಇರಾಕಾಗಲ್ಲ, ಎಲ್ಲಂತ ಹುಡ್ಕುದಿನ ನೋಡ್ರಿ. ಕೆಲ್ಸ ಬಗ್ಸಿ ಬಿಟ್ಟು ರೀ. ಸಿದ್ಗೊಂಡ ಎಲ್ಲಿ ಹೋದ್ ನೋಡ್ರಿ. ರಾಮ್ನಿಂಗ್ ಅಜ್ಜ ಮತ್ತೆ ಯಾರನ್ನಾದ್ರೂ ಕರ್ಕೊಂಡ್ ಹುಡುಗ್ರಿ ಅವನ. ರಾಮ್ನಿಂಗ್ ಹಜಾರ ನಮ್ ಸಿದ್ಗೊಂಡ ಯಾಕ ಕಾಣಿಸಲ್ಲ ಏನ್ರಿ? ಬರ್ರಿ ಸ್ವಲ್ಪ ಹುಡ್ಕೊಂಡು ಹುಡ್ಕೊಂಡ್ ಬಾರಪ್ಪ ಹಂಗಾರ. ಇಲ್ಲೇ ಅದ ನೋಡಿ ಸಿದ್ದಿ. ಸಿದ್ಗೊಂಡ ಇಲ್ಲಿ ಕುಂತ ಏನ್ ಮಾಡತ್ತಿ? ಬಾ ಮನಿಗೆ ಹೋಗೋನು. ಬೆಳಗಾಯಿತು, ನಮ್ಮ ಅಪ್ಪ ಮಠಕ್ಕೆ ಹೋಗಾಕ ಬಿಡುದಿಲ್ಲ. ಅದಕ್ಕ ಅಜ್ಜಾರ ಬಳಿ ಹೋಗಿ ಈಗ ಸೇರ್ಬೇಕು. ಸಿದ್ಗೊಂಡ ರೀ. ಏನ್ರಿ ಸಿದ್ಗೊಂಡ್ ಕಾಣಿಸ್ವಲ್ಲ? ಏನ್ ಗಾಬ್ರಲ್ಲ ಹೋಗ್ಬೇಡ. ಅವ ಎಲ್ಲಿ ಹೋಗಿರ್ತಾನ ನನಗೆ ಕೊಡ್ತದ. ಮಲ್ಲಿಕಾರ್ಜುನ ಅಜ್ಜಾರ ಬಳಿ ಹೋಗಿರ್ತಾನ. ನಡಿ ಕರ್ಕೊಂಡ್ ಬರೋಣ. ಹೋಗ್ಯಪ್ಪ ಎಲ್ಲಿ ಹೋಗಿ ಇಲ್ಲೇ ಕುಂತಾನ. ಸಿದ್ಗೊಂಡ ಎಷ್ಟು ದಿನ ನಿಮ್ಮ ಮಗ ಇದ್ದ, ಏನ್ ಮುಂದವ ನಮ್ಮ ಮಗ. ಅವನ ಮುಖದ ಮಹಾ ತಪಸ್ವಿ ಕಳೆ ಐತಿ, ಅದನ್ನ ಜಗತ್ತಿಗೆ ಕೊಡೋ ಕೆಲಸ ಮಾಡ್ತಾನ. ಆದ್ರೆ ಶಾಲೆ ಆದ್ರೂ ಕಲಿಬೇಕಲ್ರಿ ಅಪ್ಪಾರ. ಹೋಗ್ಯಪ್ಪ, ನಾವಾಗ ಎಲ್ಲ ವಿದ್ಯಾಭ್ಯಾಸ ಕೊಡ್ತೀನಿ, ನೀ ಚಿಂತೆ ಪಡಬೇಡ. ಇನ್ ಮುಂದೆ ಅವನ ಸಂಪೂರ್ಣ ಜವಾಬ್ದಾರಿ ನಂದದ, ನೀವು ಹೋಗ್ಬೇಕು. ಆಯ್ತ್ರಿ ಅಪ್ಪಾರ, ನಿಮ್ಮ ಇಚ್ಛೆ ಐತ್ರಿ ಆಗಲ್ಲ. ಶರಣ್ರಿ ಅಪ್ಪಾರ, ಆರಾಮದಿರಿ? ಆರಾಮದೀವಿ ನೋಡಪ್ಪ, ನೀವು ಹೆಂಗಿದ್ದೀರಿ? ನಿಮ್ಮ ದಯದಿಂದ ಎಲ್ಲ ನಾವು ಚಲೋ ಅದಿರಿ ಅಪ್ಪಾರ. ಮತ್ತೆ ಹಿಂಗೆ ಹರಿದೈತ್ರಿ ಹೊಸ ಹಂಗೆ ಹಾಕೋರಿ. ಹುಚ್ಚಪ್ಪ, ನಿನಗ ಹರಿದಷ್ಟೇ ಕಾಣ್ತದೇನ? ಚಲೋ ಇದ್ದೀವಿ ಕಾಣುವಲ್ದೇನ? ಈ ಕಡೆ ಹರಿದ್ರೆ ಏನಾತ, ಈ ಕಡೆ ಚಲೋ ಐತಿ. ಹೌದ್ರಿ ಅಪ್ಪಾರ, ನಿಮ್ಮ ಅಪಾರವಾದ ಜ್ಞಾನದಿಂದ ನಮ್ಮ ಕಣ್ಣು ತರಿಸಿಬಿಟ್ರಿ. ಇನ್ನು ಮುಂದೆ ನಮ್ಮ ಜೀವನ ಇರೋರು ಕೆಟ್ಟ ವಿಚಾರ ಬಿಟ್ಟು ಒಳ್ಳೆ ವಿಚಾರ ಅಷ್ಟೇ ಮಾಡ್ತೀರಿ. ಹೋಗಿ ಬರ್ತೀರಪ್ಪ. ಅಪ್ಪಾರ, ನಿಮ್ಗೊಂದು ಕಾರ್ ಕೊಡ್ಬೇಕಂತ ಭಾಳ ದಿವಸದಿಂದ ಆಸೆ ಐತ್ರಿ. ಅದ್ರ ಸಹ ನೀವು ಈ ಕಾರ್ ಒಪ್ಪಿಸ್ಕೋಬೇಕು.
ಏನಪ್ಪ ಈ ಜೀವ ನನಗೆ ಸಾಥ್ ನೀಡೋ ತನನು ಬಸ್ ಮ್ಯಾಗ ತಿರುಗಾಡೀನಿ, ಸೈಕಲ್ ಮ್ಯಾಗ ತಿರುಗಾಡೀನಿ. ಈಗ ಹಂಗೇನಾರ ಕಾರ್ ಬೇಕನ್ಸಿದ್ರೆ ನಾನು ನಿನಗೆ ಹೇಳಿ ಕಳಿಸ್ತೀನಿ ತಗೋ. ನೀವು ತಿಳಿದವ್ರದಿರಪ್ಪಾರ, ನಾವು ನಿಮಗೇನು ಹೇಳೋದು? ನೀವು ಯಾವಾಗ ಕರ್ದಾಗ ಬರ್ತೀವ್ರಿ, ನಿಮ್ಗೆ ಈ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕರೆ ಸಾಕು. ಏನೋ ಕರ್ಯಾಕ ಕಳ್ಸಿರಿ ಅಂತ? ಏನಿಲ್ರಿ ಗುರುಗಳ, ಬರ್ರಿ ಆರಾಮದಿರಿ. ನಿಮ್ಗೆ ಗುರು ಪೂರ್ಣಿಮೆಯ ಶುಭಾಶಯಗಳು. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಪಾಶಾಪುರ್ ಸಾಹೇಬ್ರ ನೀವು ಬರ್ರಿ, ಜಡ್ ಸಾಹೇಬ್ರ ನೀವು ಬರ್ರಿ. ಅಪ್ಪರ ಬರ್ರಿ, ಕೋಲ ಸ್ವಲ್ಪ ವಿಶ್ರಾಂತಿ ತಗೋ. ಅಪ್ಪರ ಏನಾಯ್ತು ಹೇಳ್ರಿ ಅಪ್ಪರ? ತಮ್ಮ ಅಜ್ಜಾರ ಬಿದ್ದಾರ, ಬರ್ರಿ ದವಾಖಾನೆ ಕರ್ಕೊಂಡು ಹೋಗೋ. ನಿರೀಕ್ಷೆ ಮಾಡ್ತಿದಾರ. ಹೌದಪ್ಪ, ಈಗ ಸಂಪೂರ್ಣ ಗುಣಮುಖವಾಗೈತಿ. ಈಗ ನೀವೆಲ್ಲರೂ ಹೋಗಿ ಮಲ್ಕೋರಿ. ನಾಳೆ ಬಾಲ್ಗಾಂವ್ ಗುರು ದೇವಾಶ್ರಮಕ್ಕೆ ಹೋಗಬೇಕು. ಅತ್ಯಂತ ಜನಪ್ರಿಯರಾದ ಲೋಕ ಅಹಿಂಸೆಗಳಾದ ಪ್ರಧಾನಮಂತ್ರಿಗಳು ಅವರನ್ನು ನೋಡೋದೇ ಒಂದು ಸೌಭಾಗ್ಯ. ಅದ್ರಾಗ ಅವರಿಲ್ಲಿ ಬರ್ತಾರಂದ್ರೆ ನಿಮಗೆ ಎಷ್ಟು ಸಂತೋಷ ಆಗೈತಿ. ಅವರ ಭಾರತ ಅಲ್ಲ
ಅನೇಕ ರಾಷ್ಟ್ರದ ಜನರು ಅವರನ್ನು ಪ್ರೀತಿಸ್ತಾರೆ, ನೆನೆಸ್ತಾರೆ. ಅವರ 3 ಗ್ರಂಥಗಳನ್ನು ಬಿಡುಗಡೆ ಮಾಡ್ಯಾರ. ಯೋಗದ ಗ್ರಂಥಗಳದಾವೆಲ್ಲ, ವ್ಯಕ್ತಿ ಸೂತ್ರ, ಪತಂಜಲ ಸೂತ್ರ, ಅವೆಲ್ಲ ಅವರಿಂದಲೇ ಯಾಕಾಗ್ಯಾವ ಅಂದ್ರೆ ಅವರೊಬ್ಬ ದೊಡ್ಡ ಸಂತ್ರದಾರ, ದೊಡ್ಡ ಯೋಗಿ ಅದಾರ. ಶ್ರೀ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರು, ಶ್ರೀಗಳ ಸ್ಥಿತಿ ಗಂಭೀರ. ಈಗ ನನ್ನ ಜೊತೆ ಶ್ರೀ ಕನ್ನೇರಿ ಮಠದ ಗುರುಗಳು ಕೂಡ ಇದ್ದಾರೆ. ಶ್ರೀಗಳ ಸ್ಥಿತಿ ಹೇಗಿದೆ ಅಂತ ಅವರನ್ನು ಕೂಡ ಕೇಳೋಣ ಬನ್ನಿ. ನಡೆದಾಡುವ ದೇವರನ್ನ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಇಂದು ಸಂಜೆ 6 ಹಲೋ ಸೂರ್ಯಚಂದ್ರ ವಿದ್ಯಾಸಂಸ್ಥೆ ಒಂದು ದೊಡ್ಡ ವಿದ್ಯಾಸಂಸ್ಥೆ ನಮ್ಮೂರಿಂದು. ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳದಾರ. ಈ ಸಂಸ್ಥೆಯ ಬಗ್ಗೆ, ಈ ಶಾಲೆ ಬಗ್ಗೆ ನಮ್ಮೆಲ್ಲರಿಗೂ ಅಭಿಮಾನ ಅದ. ಇವತ್ತಿನ ಕಾರ್ಯಕ್ರಮ ನುಡಿನಮನ ಮಾಡಿದವ್ರಿಗೆಲ್ಲ ಅಭಿನಂದನೆ ಮಾಡಿದ್ದು ಆ ಶಾಲೆಯ ಒಂದು ಒಳ್ಳೆಯ ಉನ್ನತ ಮಟ್ಟದ ವಿಚಾರವನ್ನು ತೋರಿಸ್ತೇವೆ. ನಾ ಡಾಕ್ಟರ್ GM ಪಾಟೀಲ್. ಗ್ರಾಮದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಆಗಿದ್ದು ಭಾಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಈ ಅವರ 24 ವರ್ಷದಿಂದ ನಡೆಸಿದಂಥ ಸೇವೆ ಭಾಳ ಅಮೋಘವಾದದ್ದು. ಶಿಕ್ಷಣ ಎಂಬುದು ಮಹತ್ವವನ್ನು ತೋರಿಸಿಕೊಟ್ಟಾರೆ. ಪ್ರತಿಯೊಂದು ಹುಡುಗರೆಲ್ಲ ತೇರ್ಗಡೆಯಾಗಿ ಎಷ್ಟೋ ಮಂದಿ ಒಳ್ಳೆಯ ಉತ್ತಮವಾದಂಥ ನೌಕರಿ ಹಿಡಿದಾರೆ. ಮತ್ತು ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಅದ. ಹೆಣ್ಣು ಮಕ್ಕಳಿಗೆ, ಗಂಡು ಹುಡುಗರಿಗೆ ಶಿಸ್ತು ಕಟ್ಟುತ್ತಾನೆ ಇರ್ಲಕ್ಕೆ ಎಲ್ಲ ಥರದ ವ್ಯವಸ್ಥೆ ಐತಿ. ಈ ಸದ್ಯ ಮಾಣಿಕೇಶ್ವರಿ ಶಾಲೆ ಒಂದು ಅಂದ್ರೆ ಈ ನಮ್ಮ ಜಿಲ್ಲೆಯಲ್ಲೇ ಒಂದು ಉತ್ತಮವಾದಂಥ ಆಡಳಿತ ನಡೆಸುವಂಥ ಒಂದು ಶಿಕ್ಷಣ ಕೊಡುವಂಥ ಸಂಸ್ಥೆ ಅಂದ್ರೆ ಈ ಮಾಣಿಕೇಶ್ವರಿ ಶಿಕ್ಷಣ ಸಂಸ್ಥೆ. ಇದು ನೋಡಿ ಭಾಳ ನಮಗೆ ಬಿಜ್ಜಡಿಗರಿಗೆ ಸಂತೋಷ ಅನಿಸ್ತದೆ. ಹಿಂಗೆ ಅಭಿವೃದ್ಧಿ ಆಗಲಿ, ತಾಯಿ ಮಾಣಿಕೇಶ್ವರಿ ಕೃಪಾ ಆಶೀರ್ವಾದದಿಂದ ಉತ್ತಮ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ರಾಮಲಿಂಗಪ್ಪ ಮಲ್ಲಪ್ಪ ಮಸೈ ಬಿಜ್ಜರ್ಗಿ. ಪ್ರಾರಂಭ ಆಗಿ 1998 ಜುಲೈ 20ರಂದು ಪ್ರಾರಂಭ ಆಯಿತು. ಈ ಗ್ರಾಮದ ಎಲ್ಲರೂ ಹಿರಿಯರು ಕೂಡಿಕೊಂಡು ಮಾಣಿಕೇಶ್ವರಿ ಗುಡಿಯಲ್ಲಿ ಮಾಣಿಕೇಶ್ವರಿ ಎಂಬ ನಾಮಾಂಕನದಿಂದ ಶಾಲೆ ಪ್ರಾರಂಭ ಆಯಿತು. ಸುಮಾರು ಅಲ್ಲಿಂದ ಇಲ್ಲಿವರೆಗೆ 98ರಿಂದ 2023ವರೆಗೆ 1ನೇತಿಂದ PUC ತನಕ ನಮ್ಮೆಲ್ಲ ವರ್ಗಗಳು ಪ್ರಾರಂಭ ಆದವು. ಕರೋನಾಕ್ಕಿಂತ ಮುಂಚಿತವಾಗಿ 2000 ಮಕ್ಕಳಿದ್ರು. ಕರೋನಾ ಆದ ನಂತರ ಸ್ವಲ್ಪ ತೊಂದರೆ ಆಗೋದ್ರಿಂದ ಈಗ ಪ್ರಸ್ತುತ 1500 ಮಕ್ಕಳು ಶಾಲೆ ಕಲ್ತಿರ್ತಾರೆ. ಅವಕಾಶದ ಶಾಲೆ ಕಲಿಯಕ್ಕೆ ಸುಮಾರು ಮಕ್ಕಳಿಗೆ ನಾವೆಲ್ಲ ಫ್ರೀ ಎಜುಕೇಷನ್ ಕೊಡ್ಲಾತೀವಿ. ಈ ಗ್ರಾಮದಲ್ಲಿ ಕಲಿತಕ್ಕಂಥ ಎಲ್ಲ ಮಕ್ಕಳು ಮುಂದಿನ ದಿನಗಳಲ್ಲಿ ಒಂದು ಆಸೆ ಇಟ್ಕೊಂಡವು, ಒಬ್ಬ ಕ್ಲಾಸ್ 1 ಆಫೀಸರ್ ಆಗಬೇಕು, ಸಮಾಜಕ್ಕೆ ಒಂದು ಒಳ್ಳೆಯ ಕಾಣಿಕೆ ಕೊಡ್ಬೇಕಂತ ಆಸೆ ಇಟ್ಕೊಂಡಾರ. ಅವರಿಗೆ ನಾವು ಎಲ್ಲ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ಲತ್ತೇವೆ. ಸಂಸ್ಥೆ ಅಧ್ಯಕ್ಷರು ಲೋಣಿಯವರು ಪ್ರತಿ ವರ್ಷ ನಮ್ಮ ಶಾಲೆಗೆ ಸುಮಾರು 5 ರಿಂದ 6 ಲಕ್ಷ ರೂಪಾಯಿ ಒಂದು ಮಕ್ಕಳಿಗೆ ಶಾಲೆ ಕಲಿಯಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವ್ರ ಮಕ್ಕಳು ಇಲ್ಲೇ ಶಾಲೆ ಕಲ್ತಿರ್ತಾವೆ. ಅವರಿಗೆಲ್ಲ ಅನುಕೂಲ ಮಾಡಿಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ನಮ್ಮಲ್ಲಿ ಒಂದು ಪ್ಯಾರಾಮೆಡಿಕಲ್ ಕಾಲೇಜ್ ತರಬೇಕಂತ ಆಸೆ ಇಟ್ಕೊಂಡೆವು. ಆ ದೇವರು ನಮಗೆ ಸಹಾಯ ಸಹಕಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ 2026 ಅಥವಾ 2027ರಲ್ಲಿ ಒಂದು ಪ್ಯಾರಾಮೆಡಿಕಲ್ ಕಾಲೇಜ್ ಇಲ್ಲಿ ಪ್ರಾರಂಭ ಆಗುತ್ತೆ ಅಂತೇಳಿ ನನ್ನೊಂದು ಅನಿಸಿಕೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಅದ. ಇಲ್ಲಿಯವರಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆ ಅಭಿನಂದನೆಗಳು. ನನ್ನ ಹೆಸರು ಶಾಲೆಯ ಮುಖ್ಯಗಳಾಗಿ ಚಿದಾನಂದ ಹುಟ್ಟಿ ಅಂತೇಳಿ ನನ್ನ ಹೆಸರು. ನಾನು ಮುಖ್ಯಗಳಾಗಿ ಈ ಶಾಲೆಯಲ್ಲಿ ಸೇವೆ ಮಾಡ್ತಾಯಿದ್ದೇನೆ. ನಾವು ಇದು ಮಾಣಿಕೇಶ್ವರಿ ಸ್ಕೂಲ್ ಅಧ್ಯಕ್ಷ ಮಲ್ಲಿಕಾರ್ಜುನ ನೋಡಿ ಮಾತಾಡೋದು. ಸುಮಾರು 14 ವರ್ಷ ಸ್ಟಾರ್ಟ್ ಆಗಿ ಒಳ್ಳೆಯ ವಿದ್ಯಾಭ್ಯಾಸ ಇಲ್ಲ. ನಮ್ಮನ್ನೆಲ್ಲ ಟೀಚರ್ ಸ್ಟಾಪ್ ಆಮೇಲೆ ನಮ್ಮದೆಲ್ಲ ಊರಿನ ಹಿರಿಯರ ಸಹಕಾರದಿಂದ ಒಳ್ಳೆಯ ಉನ್ನತ ಚಲೋ ನಡೆದ. ಮಕ್ಕಳು ಇಷ್ಟದ 1500 ಅದಾವೆ. ನಮ್ಮದು ಸ್ವಲ್ಪ ಓದ್ತಾರಿಗೆ ಅದೆಲ್ಲ ಕೊರೋನಾಕ್ಕಿಂತ ಮೊದಲೇ 2022 ಸ್ಟೂಡೆಂಟ್ಸ್ ಇದ್ರಿ ಇಲ್ಲಿ. ಸ್ವಲ್ಪ ನಮ್ಮ ಕೊರೋನಾ ಇದರಿಂದ ಇಫೆಕ್ಟ್ ಆಗಿ ಸ್ವಲ್ಪ ಕಡಿಮೆ ಆಗೈತೆ. ಒಂದು ಇದರಲ್ಲಿ 1500 1500 ಅದಾವೆ. ಅದ್ರಾಗ ಒಂದು 100 ಹುಡುಗರು ಹಾಸ್ಟೆಲ್ನಾಗ ಫಸ್ಟ್ ಒಂದು LKG ಇಂದ ಸೆಕೆಂಡ್ ಇಯರ್ PUC. ಮಲ್ಲಿಕಾರ್ಜುನ್ ನೋಡಿ.